8ನೇ ಭಾಗ ಭಕ್ತವತ್ಸಲ ಕೃಷ್ಣ. ಆ ಭಾಗದ 9ನೇ ಚರ್ಚೆ ಇವತ್ತು ಅಲ್ವಾ? ಹೌದು. 9ನೇ ಚರ್ಚೆ. ತಮ್ಮೆಲ್ಲರಿಗೂ ಕೂಡ ಹೃತ್ಪೂರ್ವಕವಾಗಿ ನಾವು ಸ್ವಾಗತಿಸ್ತೀವಿ. ಬನ್ನಿ ಪ್ರಾರ್ಥನೆಯೊಂದಿಗೆ ಪ್ರಾರಂಭ ಮಾಡೋಣ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಖಯಾ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ನಮ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನ್ನಿತಿ ನಾಮಿನೆ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಶ್ರೀಗುರುಂ ದೀನತಾರಿಣಂ. ಹರೇ ಕೃಷ್ಣ. ಎಲ್ಲ ಭಕ್ತರಿಗೆ ಸ್ವಾಗತಿಸ್ತೀವಿ. ನಮ್ಮ ಈ ಕೃಷ್ಣ ಕಥಾಮೃತ ಚರ್ಚೆ ಶ್ರೀಮದ್ ಭಾಗವತದ 10ನೇ ಸ್ಕಂದವನ್ನು ಆಧರಿಸಿರುವಂಥದ್ದು. ಶ್ರೀಲ ಪ್ರಭುಪಾದರು ಬರೆದಿರುವಂತಹ ಶ್ರೀಕೃಷ್ಣ ದೇವೋತ್ತಮ ಪರಮಪುರುಷ ಅನ್ನೋ ಒಂದು ಪುಸ್ತಕವೇನಿದೆ, ಆ ಪುಸ್ತಕವನ್ನು ಆಧರಿಸಿರುವಂತಹ ಒಂದು ಚರ್ಚೆ. ಇದರ 8ನೇ ಭಾಗವನ್ನು ನಾವು ನೋಡ್ತಾ ಇದ್ದೀವಿ, ಭಕ್ತವತ್ಸಲ. ಆ ಭಾಗದಲ್ಲಿ ಇದು 9ನೆಯ ಸಂಚಿಕೆ. ಇಲ್ಲಿವರೆಗೆ ಭಗವಂತನ ಈ ಗುಣಗಳು ಏನು ನಮಗೆ ಸ್ಪಷ್ಟವಾಗಿ ಕಾಣುವಂತಹ ಘಟನೆಗಳೇನಿವೆ, ಆ 10ನೇ ಸ್ಕಂದದ ಕೊನೆಯ 10 ಅಧ್ಯಾಯಗಳೇನಿವೆ, ಅವುಗಳ ಚರ್ಚೆಯಲ್ಲಿ ನಾವು ಅನೇಕ ಪ್ರಸಂಗಗಳನ್ನು ನೋಡಿದ್ವಿ. ಸುಧಾಮ ಕೃಷ್ಣರ ಪ್ರಸಂಗ, ನಂತರ ಸೂರ್ಯಗ್ರಹಣದ ಸಮಯದಲ್ಲಿ ಯದುವಂಶೀಯರು, ಕುರುವಂಶೀಯರು, ವ್ರಜವಾಸಿ ಭಕ್ತರೆಲ್ಲರೂ ಕೂಡ ಆ ಕುರುಕ್ಷೇತ್ರದಲ್ಲಿ ನೆರೆದಿದ್ದು. ಅದಾದ ಮೇಲೆ ಸುಭದ್ರ ಅಪಹರಣ ಅರ್ಜುನನಿಂದ, ಆ ನಂತರ ಇತ್ತೀಚೆಗೆ ಕಂಡಂತಹ ಶ್ರುತದೇವ ಬಹುಲಾಶ್ವರ ಪ್ರಸಂಗ, ಅವೆಲ್ಲವನ್ನು ನೋಡ್ತಾ ಬಂದ್ವಿ. ನಿನ್ನೆಯ ಚರ್ಚೆಯಲ್ಲಿ ನಾವು ಶ್ರೀಕೃಷ್ಣನ ಪರಮಸ್ಥಾನ, ಸರ್ವೋತ್ತಮ ಸ್ಥಾನವನ್ನು ತೋರಿಸುವಂತಹ ಕೆಲ ಘಟನೆಗಳು, ಆ ಘಟನೆಗಳು ತ್ರಿಮೂರ್ತಿಗಳಲ್ಲಿ ಅಂದರೆ ಬ್ರಹ್ಮ, ವಿಷ್ಣು ಮತ್ತು ಶಿವ, ಇವರಲ್ಲಿ ಶ್ರೀ ವಿಷ್ಣು ಹೇಗೆ ಸರ್ವೋಚ್ಚ ಅನ್ನುವುದನ್ನು ತೋರಿಸ್ತವೆ. ಮೊದಲನೇದಾಗಿ ನಾವು ನೋಡಿದ್ವಿ, ಯಾವ ಪ್ರಸಂಗ ಅದು ನೆನಪಿದೆಯಾ? ಭೃಗು ಪರೀಕ್ಷೆ. ಅದರ ಮುಂಚೆ ಬಂದದ್ದು ಆ ವೃಕಾಸುರನನ್ನ ಶಿವನಿಗೆ ವೃಕಾಸುರ ತೊಂದರೆ ಕೊಡ್ಲಿಕ್ಕೆ ಅಂತ ಹೇಳಿ ಆತ ಹಿಂಬೆಟ್ಟಿ ಹೋಗಿದ್ದ. ಆತನನ್ನ ರಕ್ಷಿಸಿದವ ಶ್ರೀ ವಿಷ್ಣು. ಆ ಪ್ರಸಂಗವನ್ನು ನೋಡಿದ್ವಿ. ಆ ನಂತರ ಭೃಗು ಪರೀಕ್ಷೆಯ ಪ್ರಸಂಗವನ್ನು ಕೂಡ ನೋಡಿದ್ವಿ. ಸೊ ಈ ದಿನ ನಮ್ಮ ಪಂಜಿಕಾ, ಜ್ಯೋತಿಷ ಪಂಜಿಕಾ ಪ್ರಕಾರ ಈ ದಿನ ಸೂರ್ಯಗ್ರಹಣ. ನಿನ್ನೆ ನಂಗೆ ನೆನಪಾಗ್ತಾ ಇತ್ತು, ಸೂರ್ಯಗ್ರಹಣದ ಆ ಪ್ರಸಂಗ ಇತ್ತೀಚೆಗಷ್ಟೇ ನಾವು ಕಂಡಿದ್ವಲ್ಲ ಅಂತ. ಭಗವಂತ ಯೋಚಿಸಿರುವಂತೆ ಆ ಚರ್ಚೆಗಳು, ಅದೇ ತಿಥಿಗಳು ಕೂಡ, ಆ ಸಂದರ್ಭಗಳು ಕೂಡ ನಮ್ಮ ಚರ್ಚೆಯ ಸಮಯದಲ್ಲಿ ಬರೋದು, ಅವೆಲ್ಲವೂ ಕೂಡ ಭಗವಂತನ ಯೋಜನೆ. ಹಿಂದಿನ ಕೆಲ ಚರ್ಚೆಗಳಲ್ಲೂ ಕೂಡ ಇದೇ ರೀತಿ ಆಗಿತ್ತಲ್ವಾ? ಅನೇಕವು, ಅವುಗಳನ್ನೆಲ್ಲ ಈಗ ಚರ್ಚಿಸ್ತಾ ಹೋದ್ರೆ ವಿರಾಳವಾಗ್ತದೆ. ಗುರುಪೂರ್ಣಿಮೆ ಬಂದಿತ್ತು. ಆಗ ಕೃಷ್ಣ ತನ್ನ ಗುರುಗಳಿಗೆ ವಿಶೇಷವಾದದ್ದು ಸುಧಾಮರ ಲೀಲೆಯಲ್ಲಿ ಗುರುಗಳ ಮಹತ್ವವನ್ನು ಕಂಡಿದ್ವಿ ನಾವು, ಸುಧಾಮ ಕೃಷ್ಣರ ಲೀಲೆ. ಸೊ ಹೀಗೆ ಅನೇಕ ಭಗವಂತನ ಯೋಜನೆ ಅನ್ನೋದು ನಮ್ಮ ಯೋಜನೆಗೂ ಮೀರಿದ್ದು. ಅಂತಹ ಒಂದು ಕೋಇನ್ಸಿಡೆನ್ಸ್ ಅನ್ನು ನಾವು ಕಂಡಾಗ, ಕಾಕತಾಳೀಯ ಅಂತ ಏನು ಹೇಳ್ತೇವೆ, ಅದನ್ನು ಕಂಡಾಗ ನಾವು ಕೇವಲ ಭಗವಂತನಿಗೆ ಕೈ ಜೋಡಿಸಿ ನಮಸ್ಕರಿಸ್ಬೇಕಷ್ಟೆ. ಯಾಕೆಂದರೆ ನಮ್ಮ ಯೋಜನೆಯಿಂದ ಅದು ಎದ್ದೂ ಸಾಧ್ಯ ಆಗೋದಿಲ್ಲ. ಸೊ ಹೀಗೆ ಆ ಚರ್ಚೆಯಲ್ಲಿ ನಾವು, ನಿನ್ನೆಯ ಚರ್ಚೆಯಲ್ಲಿ ಭಗವಂತನ ಪರಮಸ್ಥಾನದ ವರ್ಣನೆಯಲ್ಲಿ ನಾವು ಭೃಗು ಪರೀಕ್ಷೆಯ ಪ್ರಸಂಗವನ್ನು ನೋಡ್ತಾ ಇದ್ವಿ. ತಮಗೆಲ್ಲ ನೆನಪಿದೆ ಆ ಪ್ರಸಂಗ. ಆ ಪ್ರಸಂಗದಲ್ಲಿ
ಭೃಗು ಆ ಎಲ್ಲ ಋಷಿಗಳು ಏನು ಆ ಸರಸ್ವತಿ ನದಿಯ ತೀರದಲ್ಲಿ ಎಲ್ಲ ಸಭೆ ಸೇರಿ ತತ್ವ ವಿವೇಚನೆಯನ್ನ ಮಾಡ್ತಾ ಇರಬೇಕಾದ್ರೆ ಯಾರು ಈ ಪೂರ್ತಿ ಬ್ರಹ್ಮಾಂಡದಲ್ಲಿ ವಿಶ್ವದಲ್ಲಿ ಶ್ರೇಷ್ಠರು ಅನ್ನೋ ಒಂದು ಮಾತಿನ ಚರ್ಚೆಯಲ್ಲಿ ಅವರು ಈ ಮೂರು ವ್ಯಕ್ತಿಗಳಲ್ಲಿ ಒಬ್ಬರಿರಬೇಕು ಅಂತ ತಿಳಿತು. ಆ ಮೂರರಲ್ಲಿ ಯಾರು ಶ್ರೇಷ್ಠರಂತ ತಿಳಿಲಿಕ್ಕೆ ಭೃಗುವನ್ನ ನೇಮಕ ಮಾಡಿ ಅವರು ಆತನಿಗೆ ಆ ಜವಾಬ್ದಾರಿಯನ್ನು ವಹಿಸಿದ್ರು. ಭೃಗು ಬ್ರಹ್ಮನ ಮುಂದೆ ಬಂದಾಗ ಆತ ಮನಸ್ಸಿನ ಹಂತದಲ್ಲಿ ಅಥವಾ ಸ್ತರದಲ್ಲಿ ಮನಸಾ ಅಪರಾಧ, ತನ್ನ ಆಲೋಚನೆಗಳಲ್ಲಿ ಆತ ಬ್ರಹ್ಮನಿಗೆ ಅಗೌರವವನ್ನ ತೋರಿಸ್ತಾನೆ. ನಂತರ ಶಿವನ ಬಳಿ ಬಂದಾಗ ಆತ ತನ್ನ ಮಾತುಗಳ ಮೂಲಕ ವಚಸ ವಾಚ ಆ ಮಟ್ಟದಲ್ಲಿ ಅಗೌರವವನ್ನು ತೋರಿಸ್ದ. ಆತ ಅಪಮಾನದ ಮಾತುಗಳನ್ನಾಡ್ದ. ಎರಡು ಸಂದರ್ಭಗಳಲ್ಲಿ ಬ್ರಹ್ಮ ಮತ್ತೆ ಶಿವ ಇವರಿರುವರು ಕೂಡ ಕ್ರೋಧವನ್ನು ವ್ಯಕ್ತಪಡಿಸಿದರು. ಇದು ಭೃಗುವಿಗೆ ತಿಳಿಯಿತು. ಆದರೆ ವಿಷ್ಣುವಿನ ಪರೀಕ್ಷೆಯ ಸಮಯದಲ್ಲಿ ಆತ ಎಸಗಿದಂತಹ ಅಗೌರವ ಅಥವಾ ಅಪಮಾನ ಅದು ತುಂಬಾ ಗಂಭೀರವಾಗಿತ್ತು. ಕೇವಲ ಮನಸ್ಸಿನ ಸ್ತರದಲ್ಲಷ್ಟೇ ಅಲ್ಲ, ಮಾತಿನ ಸ್ತರದಲ್ಲಷ್ಟೇ ಅಲ್ಲ, ಈಗ ಅದು ದೈಹಿಕ ಸ್ತರದಲ್ಲೂ ಕೂಡ ಅಪಮಾನವನ್ನು ತೋರಿಸ್ತಿದ್ದ ಈ ಭೃಗು. ವಿಷ್ಣು ನಿದ್ರಿಸುವ ಸ್ಥಿತಿಯಲ್ಲಿದ್ದ, ಯೋಗ ನಿದ್ರೆಯಲ್ಲಿದ್ದ, ತನ್ನ ಪತ್ನಿಯೊಡನೆ ಇದ್ದ. ಅಂತಹ ಸಮಯದಲ್ಲಿ ಈತ ಎಸಗಿದ ಅಪರಾಧವೂ ಕೂಡ ಅತಿ ಗಂಭೀರ ಮಟ್ಟದ್ದಾಗಿತ್ತು. ವಿಷ್ಣುವಿಗೆ ತನ್ನ ಕಾಲಿನಿಂದ ಪ್ರಹಾರ, ಕಾಲಿನಿಂದ ಒದ್ದಾಗ ವಿಷ್ಣು ತತ್ಕ್ಷಣವೇ ಆತ ಒಂದಿಷ್ಟು ಕ್ರೋಧವನ್ನ ತೋರಿಸಲೇ ಇಲ್ಲ. ಬದಲಿಗೆ ಆತ ಕ್ಷಮೆಯನ್ನ ಬೇಡ್ತಾನೆ. ಕ್ಷಮೆಯನ್ನ ಬೇಡೋದ್ರಿಂದ ಅಂದ್ರೆ ಇಲ್ಲಿ ಎರಡು ಮಾತುಗಳಿವೆ. ಮೊದಲನೇದಾಗಿ ಶ್ರೀ ವಿಷ್ಣು ರಜೋ ಮತ್ತು ತಮೋ ಗುಣಗಳಿಂದ ಮೇಲಿದ್ದಾನೆ. ಏಕೆಂದ್ರೆ ಆತನಿಗಾದ ಅಪಮಾನವನ್ನ ಅದರಿಂದ ಯಾವುದೇ ಪ್ರಭಾವದಕ್ಕೆ ಒಳಗಾಗಲಿಲ್ಲ. ಅದರಿಂದ ಗೊತ್ತಾಗುತ್ತೆ ಆತ ಸತ್ವಗುಣದಲ್ಲಿದ್ದಾನೆ. ಆದರೆ ಅದಕ್ಕೂ ಮೀರಿ ಆತ ಕ್ಷಮೆಯಾಚಿಸಿದ. ಅದೇನು ತೋರಿಸುತ್ತೆ? ಅದು ಸತ್ವಗುಣವನ್ನು ಮೀರಿದಂತಹ ಶುದ್ಧ ಸತ್ವ ಅಥವಾ ವಿಶುದ್ಧ ಸತ್ವ ಅಂತ ಏನು ಹೇಳ್ತಾರೆ, ವಸುದೇವ ಸ್ಥಿತಿ ಅಂತ ಏನು ಹೇಳ್ತಾರೆ, ವಾಸುದೇವ ಸ್ಥಿತಿ, ಆ ಸ್ಥಿತಿಯಲ್ಲಿದ್ದಾನೆ. ಸೊ ಹಾಗಾಗಿ ಭೃಗು ಆ ಸಂದರ್ಭದಲ್ಲಿಯೇ ಆತನಿಗೆ ಆಶ್ಚರ್ಯವಾಗ್ತದೆ. ಯಾವುದೇ ಒಬ್ಬ ಸಾಮಾನ್ಯ ವ್ಯಕ್ತಿ, ಈ ಜಗತ್ತಿನ ವ್ಯಕ್ತಿ ಈ ರೀತಿಯ ವರ್ತನೆಯನ್ನು ತೋರಿಸಲಿಕ್ಕೆ ಆಗೋದಿಲ್ಲ. ಅಂತಹ ಸಹನೆ, ಸಹಿಷ್ಣುತೆ, ಅಂತಹ ನಿರ್ಮಲ ಮನಸ್ಸು. ಹಾಗಾಗಿ ಈತನೇ ಸರ್ವಶ್ರೇಷ್ಠ, ಈತನೇ ವಿಶುದ್ಧ ಸತ್ವದಲ್ಲಿರುವವ, ಈತನೇ ಪೂಜನೀಯ ಅಂತ ಹೇಳಿದ್ದ. ಸೊ ಸಾಕಷ್ಟು ಬಾರಿ ನಾವು ಈ ಜಗತ್ತಿನಲ್ಲಿ ಅನೇಕರನ್ನ ಪೂಜಿಸುವುದನ್ನ ಕಾಣ್ತೀವಿ. ಈ ಪೂಜೆ ಅಥವಾ ಉಪಾಸನೆ ಅನ್ನೋದು 4 ಮುಖ್ಯ ಹಂತಗಳಲ್ಲಿ ನಾವು ಕಾಣ್ತೀವಿ. ಕೆಲವರು ಭಯದ ಕಾರಣದಿಂದ ಬೇರೊಬ್ಬರನ್ನ ಗೌರವಿಸ್ತಾರೆ ಅಥವಾ ಪೂಜಿಸ್ತಾರೆ. ನಾನು ಆತನ ಪೂಜೆಯನ್ನ ಮಾಡದೇ ಇದ್ರೆ, ಆತನಿಗೆ ಸಂತುಷ್ಟಿಯನ್ನ ಅಥವಾ ಪ್ರಸನ್ನನನ್ನಾಗಿಸದೇ ಇದ್ರೆ ನನಗೆ ಕಷ್ಟಗಳು ಬರ್ತದೆ, ವಿಪತ್ತು ಬರ್ತದೆ, ಆತ ಕ್ರೋಧದಲ್ಲಿ ನನಗೆ ಶಾಪ ನೀಡಬಹುದು, ಈ ಭಯದಿಂದ, ಇಲ್ಲಾಂದ್ರೆ ನಾನು ನರಕಕ್ಕೆ ಹೋಗಬಹುದು, ಈ ಭಯದಿಂದ ಪೂಜೆ ಮಾಡ್ತಾರೆ. ಕೆಲವರು ಕೆಲ ಭೌತಿಕ ಆಸೆಗಳನ್ನ ಪೂರೈಸ್ಲಿಕ್ಕೆ ಅಂತ ಹೇಳಿ ಪೂಜಿಸ್ತಾರೆ. ಹೇ ದೇವರೇ, ದೇವತೆಯೇ, ದಯವಿಟ್ಟು ನನ್ನ ಈ ಆಸೆಗಳನ್ನು ಪೂರೈಸುವಂತ ಅವರು ಪ್ರಾರ್ಥಿಸ್ತಾರೆ. ಕೆಲವರು ದೇವರೇ, ನೀನು ನನಗೆ ನೀರು, ಗಾಳಿ, ಪ್ರಾಣ, ವಾಯು ಇವೆಲ್ಲವನ್ನ ನೀಡಿದ್ದೀಯಾ, ನನ್ನ ಸುಸ್ಥಿರವಾದಂತಹ ಶರೀರವನ್ನ ನೀಡಿದೀಯಾ, ಇದಕ್ಕೆ ನಾನು ಕೃತಜ್ಞನಾಗಿದ್ದೀನಿ, ನಿನಗೆ ಪೂಜಿಸೋದು, ನಿನಗೆ ಅರ್ಪಿಸೋದು ಅದು ನನ್ನ ಕರ್ತವ್ಯ. ಆ ಕೃತಜ್ಞತೆಯ ಭಾವದಲ್ಲಿ, ಕರ್ತವ್ಯ ಭಾವದಲ್ಲಿ ಅವರು ಪೂಜಿಸ್ತಾರೆ. ಅದಕ್ಕೂ ಮಿಗಿಲಾದವರು ಆ ಸರ್ವಶಕ್ತನಾದ ಭಗವಂತ ಹೇಗೆ ಪ್ರತಿಯೊಬ್ಬ ಜೀವಿಗೆ ಅವಶ್ಯಕತೆಗಳನ್ನು ಪೂರೈಸಲಿಕ್ಕೆ ಎಲ್ಲ ಸೌಕರ್ಯಗಳನ್ನು ನೀಡಿದ್ದಾನೆ ಅನ್ನೋದನ್ನ ಕಂಡು ಎಷ್ಟು ನಿಸ್ವಾರ್ಥಿ ಆತ, ಆತನ ದಿವ್ಯ ಗುಣಗಳಿಗೆ ಆಕರ್ಷಿತರಾಗಿ, ಆತನ ಸೌಂದರ್ಯ, ಆತನ ಗುಣ, ಆತನ ಲೀಲೆಗಳಿಗೆ ಆಕರ್ಷಿತರಾಗಿ ಅವರು ಆತನ ಸೇವೆಯನ್ನ ಮಾಡಲಿಕ್ಕೆ ಬಯಸ್ತಾರೆ. ಹಾಗಾಗಿ ಅವರು ಪೂಜಿಸ್ತಾರೆ. ಅದು ಪ್ರೇಮ ಅನ್ನುವಂತಹ ಮಟ್ಟದಲ್ಲಿ ಪೂಜಿಸುವಂಥದ್ದು. ಸೊ ಹೀಗೆ
ಭಯದಿಂದ ಕೆಲವರು ದೇವತೆಗಳನ್ನ ಪೂಜಿಸಬಹುದು, ದೇವರನ್ನ ಪೂಜಿಸಬಹುದು. ಕೆಲವರು ಆಸೆಯ ಮಟ್ಟದಲ್ಲಿ, ಕೆಲವರು ಕರ್ತವ್ಯದ ಮಟ್ಟದಲ್ಲಿ. ಬಟ್ ಎಲ್ಲದಕ್ಕೂ ಮೀರಿದ್ದು ಯಾವುದದು? ಪ್ರೇಮ, ಅಲ್ಲವೇ? ಸೊ ಈ ಜಗತ್ತಿನಲ್ಲಿ ವ್ಯಕ್ತಿ ಆ, ಏನ ಈ ಭಯ ಆಗಿರಬಹುದು, ಆಸೆ ಆಗಿರಬಹುದು, ಈ ಕಾರಣಗಳಿಂದಾಗಿ ದೇವತೆಗಳನ್ನು ಪೂಜಿಸ್ತಾನೆ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಕೆಲ ಶ್ಲೋಕಗಳಲ್ಲಿ ಬಹಳ ಸುಂದರವಾಗಿ ಇದನ್ನ ವರ್ಣಿಸಿದ್ದಾನೆ. ಆ, ಹೇಗೆ ಸಾಮಾನ್ಯರು ತಮ್ಮ ಭೌತಿಕ ಇಚ್ಛೆಗಳ ಪೂರ್ತಿಗೆಂದು ಆ, ಹೇಗೆ ದೇವತೆಗಳನ್ನು ಪೂಜಿಸ್ತಾರೆ ಅಂತ. ನಾನಿಲ್ಲಿ 7ನೇ ಅಧ್ಯಾಯದ ಕೆಲ ಶ್ಲೋಕಗಳನ್ನು ನಿಮ್ಮ ಮುಂದೆ ತೋರಿಸ್ತಾ ಇದ್ದೀನಿ. ಕಾಣಿಸ್ತಾ ಇದೆಯಾ? ಹರೇ ಕೃಷ್ಣ, ಕಾಣಿಸ್ತಾ ಇದೆಯಾ ಶ್ಲೋಕಗಳು? ಕಾಣಿಸ್ತದೆ ಪ್ರಭುಜಿ. ಹಾ, 7ನೇ ಅಧ್ಯಾಯದ ಶ್ಲೋಕಗಳಿವು. ಈ ಶ್ಲೋಕಗಳ ಅನುವಾದವನ್ನು ನಾವು ನೋಡ್ತಾ ಹೋಗೋಣ. ಶ್ಲೋಕ 20ನೇ ಶ್ಲೋಕದಿಂದ ಪ್ರಾರಂಭ ಆಗೋದು. ಅನುವಾದವನ್ನು ಓದಬೇಕು. ಯಾರು ದೇವತೆಗಳನ್ನ ಪೂಜಿಸ್ತಾರೆ, ಯಾವ ಉದ್ದೇಶದಿಂದ ಪೂಜಿಸ್ತಾರೆ, ಅವರಿಗೆ ಫಲ ಹೇಗೆ ದೊರಕತ್ತೆ, ಆ ಉಪಾಸನೆ ಅಥವಾ ಪೂಜೆ ಹೇಗೆ ಸಫಲವಾಗ್ತದೆ, ಅದಕ್ಕೆ ಸಹಾಯ ಮಾಡೋರು ಯಾರು ಅನ್ನೋದನ್ನೆಲ್ಲ ನೋಡೋಣ. ಒಬ್ರು ಓದಿ. ಯಾರು ಓದ್ತೀರಾ? ಅನುವಾದ ಓದಿ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು. ಓದಿ. ಐಹಿಕ ಬಯಕೆಗಳು ಯಾರ ಬುದ್ಧಿಶಕ್ತಿಯನ್ನು ಕದ್ದಿವೆಯೋ ಅಂತಹವರು ದೇವತೆಗಳಿಗೆ ಶರಣಾಗುತ್ತಾರೆ ಮತ್ತು ತಮ್ಮ ಸ್ವಭಾವಗಳಿಗೆ ಅನುಗುಣವಾಗಿ ಪೂಜೆಯ ನಿರ್ದಿಷ್ಟ ನಿಯಮ ನಿಬಂಧನೆಗಳನ್ನು ಅನುಸರಿಸುತ್ತಾರೆ. ಹರೇ ಕೃಷ್ಣ. ನೋಡಿ, ಬುದ್ಧಿ ಅನ್ನೋದು, ಆ ವಿವೇಕ ಅನ್ನೋದು, ಅದು ಭೌತಿಕ ಕಾಮನೆಗಳ ಪ್ರಭಾವದಲ್ಲಿ ಒಂದು ರೀತಿ ನಷ್ಟವಾದಾಗ ವ್ಯಕ್ತಿ ದೇವತೆಗಳ ಮೊರೆ ಹೋಗಿ ನನ್ನ ಈ ಕಾಮನೆಗಳನ್ನ, ಇಚ್ಛೆಗಳನ್ನ ಪೂರೈಸಿ ಅಂತ ಹೇಳಿ ಆತ ಕೆಲ ನಿರ್ದಿಷ್ಟ ವ್ರತ ನಿಯಮಗಳನ್ನ ಪಾಲಿಸ್ತಾನೆ. ಇದು ಈ ಶ್ಲೋಕದಲ್ಲಿ ತಿಳಿದಿದ್ದು. ನಂತರ ಮುಂದೆ ಭಗವಂತ ಏನ್ ಮಾಡ್ತಾನೆ, ಆ ರೀತಿಯಾಗಿ ಜೀವಿ ದೇವತೆಗಳ ಬಳಿ ಹೋದಾಗ ಅದನ್ನ ಮುಂದೆ ಹೇಳ್ತಾರೆ. ಓದಿ. ಅವರೇ ಓದಬೇಕು. ಯಾರು ಓದ್ತಾ ಇದ್ರು ಅವರೇ ಓದಿ. ನಾನು ಪರಮಾತ್ಮನಾಗಿ ಪ್ರತಿಯೊಬ್ಬರ ಹೃದಯದಲ್ಲಿದ್ದೇನೆ. ಯಾರಾದರೂ ಯಾವುದಾದರೂ ದೇವತೆಯನ್ನು ಪೂಜಿಸಲು ಇಚ್ಛಿಸುತ್ತಲೇ ಆತನು ಆ ದೇವತೆಗೆ ಮುಡಿಪಾಗುವಂತೆ ಅವನ ಶ್ರದ್ಧೆಯನ್ನು ಸ್ಥಿರಗೊಳಿಸುತ್ತೇನೆ. ನೋಡಿ, ಇಲ್ಲಿ ವಿಶೇಷವಾಗಿ ಗಮನಿಸಬೇಕು. ಶ್ರೀಕೃಷ್ಣ ಜೀವಾತ್ಮ ಯಾವಾಗ ದೇವತೆಯನ್ನ ಪೂಜಿಸ್ಲಿಕ್ಕೆ ಪ್ರಾರಂಭಿಸ್ತಾನೋ, ದೇವತೆಗಳು ಭಗವಂತನಿಗಿಂತ ಅವರ ಸ್ಥಾನ ಅದು ಕೆಳಗಿನದ್ದು. ಭಗವಂತನೇ ಅವರಿಗೆ ಶಕ್ತಿಯನ್ನ ನೀಡಿದ್ದಾನೆ. ಆದರೆ ಭಗವಂತ ಶ್ರೀಕೃಷ್ಣ ಜೀವಿಗಳು ದೇವತೆಗಳ ಮೊರೆ ಹೋಗ್ತಾ ಇದ್ದಾರೆ ಅಂತ ಹೇಳಿ ಆತ ಕ್ರೋಧಿತನಾಗೋದಿಲ್ಲ. ಬದಲಾಗಿ ಏನ್ ಮಾಡ್ತಾನೆ, ಆ ದೇವತೆಯ ಕುರಿತಾಗಿ ಆ ಜೀವಿಯಲ್ಲಿ ಶ್ರದ್ಧೆ ಇನ್ನೂ ಸ್ಥಿರವಾಗಲಿ ಅಂತ ಅವನು ಆ ಸನ್ನಿವೇಶಗಳನ್ನ ಒದಗಿಸ್ತಾನೆ. ಆತ ಅದನ್ನ ಆಯೋಜಿಸ್ತಾನೆ. ಮುಂದೆ ಓದಿ. 22ನೇ ಶ್ಲೋಕ ಓದಿ. ಇಂತಹ ಶ್ರದ್ಧೆಯನ್ನು ಪಡೆದು ಆತನು ಒಬ್ಬ ನಿರ್ದಿಷ್ಟ ದೇವತೆಯನ್ನು ಪೂಜಿಸಿ ತನ್ನ ಅಭೀಷ್ಟಗಳನ್ನು ಪಡೆಯಲು ಪ್ರಯತ್ನಿಸುತ್ತಾನೆ. ಆದರೆ ವಾಸ್ತವವಾಗಿ ಈ ಅನುಗ್ರಹಗಳನ್ನೆಲ್ಲ ನೀಡುವವನು ನಾನೊಬ್ಬನೇ. ನೋಡಿ, ಇಲ್ಲಿ ಇನ್ನೂ ಬಹಳ ರಹಸ್ಯ ಸಿಗ್ತಾ ಇದೆ. ದೇವತೆಗಳನ್ನೇನೋ ಪೂಜಿಸ್ತಾ ಇದ್ದಾರೆ ಜೀವಿಗಳು, ಬಟ್ ಆ ದೇವತೆಗಳು ನೀಡುವಂತಹ ಆ ವರ ಅಥವಾ ಅನುಗ್ರಹ, ಆ ಶಕ್ತಿ ಎಲ್ಲಿಂದ ಬರುತ್ತೆ ಆ ದೇವತೆಗಳಿಗೆ? ಈ ಶ್ಲೋಕದಲ್ಲಿ ಅದನ್ನ ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ ಭಗವಂತ. ಯಾರು ನೀಡ್ತಾರೆ ಆ ಶಕ್ತಿಯನ್ನ? ಭಗವಂತನೇ ನೀಡ್ತಾನೆ. ನೋಡಿ, ಜೀವಿಗಳಿಗೆ ಶ್ರದ್ಧೆಯನ್ನು ನೀಡ್ತಾನೆ ದೇವತೆಗಳ ಕುರಿತಾಗಿ. ನಂತರ ದೇವತೆಗಳಿಗೆ, ಜೀವಿಗಳಿಗೆ ನೀಡುವ ಅನುಗ್ರಹದ ಶಕ್ತಿಯನ್ನು ನೀಡ್ತಾನೆ. ಒಂದ್ ರೀತಿ ಭಗವಂತನೇ ಎಲ್ಲ ಮಾಡ್ತಾ ಇದ್ದಾನಲ್ವಾ? ಎಷ್ಟು ವಿಶೇಷ ಇದೆ. ಹಾಗಾಗಿ ಕೊನೆಯಲ್ಲಿ ಭಗವಂತ ಹೇಳ್ತಾನೆ, ಹಾಗಿದ್ರೆ ದೇವತೆಗಳನ್ನು ಪೂಜಿಸೋದು ಸರಿಯಾ? ಅದು ಬುದ್ಧಿವಂತಿಕೆ ಕೆಲಸವ? ಅದಕ್ಕೆ ಕೊನೆಯದಾಗಿ ಹೇಳ್ತಾನೆ. ಮುಂದೆ ಓದಿ. ಅಲ್ಪ ಬುದ್ಧಿಯವರು ದೇವತೆಗಳನ್ನು ಪೂಜಿಸುತ್ತಾರೆ. ಅವರು ಪಡೆಯುವ ಫಲವು ಮಿತವಾದದ್ದು ಮತ್ತು ಅಲ್ಪಕಾಲದ್ದು. ದೇವತೆಗಳನ್ನು ಪೂಜಿಸುವವರು ದೇವತೆಗಳ ಲೋಕಕ್ಕೆ ಹೋಗುತ್ತಾರೆ, ಆದರೆ ನನ್ನ ಭಕ್ತರು ಕಡೆಗೆ ನನ್ನ ಪರಮಲೋಕವನ್ನು ಮುಟ್ಟುವರು. ಸೊ ದೇವತೆಗಳನ್ನ ಪೂಜಿಸೋದ್ರಿಂದ ಭಗವಂತನನ್ನ ನಾವು ಇಂಡೈರೆಕ್ಟ್, ಪರೋಕ್ಷವಾಗಿ ಪೂಜಿಸ್ತಾ ಇದ್ದೀವಿ. ಯಾಕೆಂದ್ರೆ ದೇವತೆಗಳಿಗೆ ಶಕ್ತಿ ಕೊಟ್ಟವನ್ ಯಾರು? ಜೀವಿಗಳಿಗೆ ಆ ದೇವತೆಗಳ ಕುರಿತಾಗಿ ಶ್ರದ್ಧೆ ನೀಡಿದವನ್ ಯಾರು? ಭಗವಂತನೇ. ಆದರೆ ಅದನ್ನೆಲ್ಲ ನೀಡಿದ್ದ ಕಾರಣ ಏನಾಗಿತ್ತು? ಜೀವಿಗಳು ತಮ್ಮ ಭೌತಿಕ ಇಚ್ಛೆಗಳನ್ನ ಪೂರ್ತಿಗೊಳಿಸ್ಲಿಕ್ಕೆ ದೇವತೆಗಳ ಬಳಿ ಹೋಗಿದ್ದರಿಂದ. ಸೊ ಹೀಗೆ ದೇವತೆಗಳ ಬಳಿಗೆ ಜೀವಿಗಳು ಹೋಗಿ ಪರೋಕ್ಷವಾಗಿ ಯಾರನ್ನ ಪೂಜಿಸ್ತಾ ಇದ್ದಾರೆ?
ಶ್ರೀಕೃಷ್ಣನನ್ನೇ ಪೂಜಿಸ್ತಾ ಇದ್ರು. ಸೊ ಹಾಗಾಗಿ ಅದನ್ನ ಅಲ್ಪಬುದ್ಧಿ ಅಂತ ಹೇಳ್ತಾರೆ. ಯಾಕಂದ್ರೆ ನೇರವಾಗಿ ಅವರು ಪೂಜಿಸಬಹುದು ಭಗವಂತನನ್ನ, ಭಗವಂತನು ಕೂಡ ಅವರ ಇಚ್ಛೆಗಳನ್ನ ಪೂರೈಸಬಹುದು. ಅಷ್ಟೇ ಅಲ್ಲದೆ ಭಗವಂತ ನೀಡುವಂತಹ ಫಲ ಏನಿದೆ ಅದು ನೇರವಾಗಿ ತನ್ನ ಲೋಕಕ್ಕೆ ಭಗವಂತ ಕರೆದೊಯ್ತಾನೆ. ಆ ಲೋಕ ಶಾಶ್ವತವಾದದ್ದು. ದೇವತೆಗಳನ್ನ ಪೂಜಿಸೋದ್ರಿಂದ ನಮಗೇನ್ ಸಿಗುತ್ತೆ? ಭೌತಿಕ ಲಾಭಗಳು ಸಿಗ್ತದೆ. ದೇವತೆಗಳ ಲೋಕಕ್ಕೆ ಹೋಗಬಹುದು ಅಬ್ಬಬ್ಬ ಅಂದ್ರೆ. ಆದರೆ ಭಗವಂತ ಶ್ರೀಕೃಷ್ಣನನ್ನ ಪೂಜಿಸೋದ್ರಿಂದ ಪರಮ ಲೋಕವನ್ನೇ ತಲುಪ್ತಾನೆ ಭಕ್ತ ಕೊನೆಯಲ್ಲಿ. ಹಾಗಾಗಿ ಯಾರನ್ನ ಪೂಜಿಸ್ಬೇಕು ಅಂತ ಇಲ್ಲಿ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳ್ತಾ ಇದ್ದಾನೆ? ನೇರವಾಗಿ ನನ್ನನ್ನೇ ಪೂಜಿಸಿ, ನಿಮಗೆ ಏನು ಬೇಕು ಅದನ್ನೆಲ್ಲ ನಾನೇ ಪ್ರದಾನ ಮಾಡ್ತೇನೆ. ಸೊ ಎಲ್ಲ ದೇವತೆಗಳಿಗೆ ಆ ಅನುಗ್ರಹದ ಶಕ್ತಿಯನ್ನ ನೀಡಿದವನು ಯಾರು? ಶ್ರೀಕೃಷ್ಣನೇ. ನಿನ್ನೆ ನಾವು ಆ ಶಿವನ ಕುರಿತಾದಂತಹ ಚರ್ಚೆಯಲ್ಲಿ ಶಿವನಿಗೂ ಕೂಡ ಆ ಶಕ್ತಿಯನ್ನ ನೀಡಿದವರು ಯಾರು? ಶ್ರೀಕೃಷ್ಣನೇ. ಶ್ರೀಕೃಷ್ಣ ಮತ್ತು ಶಿವರ ಹೋಲಿಕೆಯಲ್ಲಿ ಯಾವ ಒಂದು ಉದಾಹರಣೆನ ನೀಡಲಾಗ್ತದೆ? ನೆನಪು ಮಾಡ್ಕೊಳ್ತೀರಾ? ಒಂದು ಹೋಲಿಕೆಯನ್ನ ನೀಡಲಾಗಿತ್ತು, ಒಂದು ಶ್ಲೋಕ ನೋಡಿದ್ವಿ ನಾವು. ಶಿವ ಹಾಲು ಮೊಸರು. ಹೌದು, ಬ್ರಹ್ಮ ಸಂಹಿತೆ ಅನ್ನೋ ಒಂದು ಗ್ರಂಥ ಏನಿದೆ, ಇದು ನಮ್ಮ ಚೈತನ್ಯ ಮಹಾಪ್ರಭುಗಳು ಶ್ರೀ ಕೃಷ್ಣನ ಪರಮ ಸ್ಥಾನ ಮತ್ತು ದೇವತೆಗಳೊಳಗಿನ ಆತನ ಸಂಬಂಧ ಹೇಗಿದೆ ಅನ್ನೋದನ್ನ ತೋರಿಸ್ಲಿಕ್ಕೆ ವಿಶೇಷವಾಗಿ ಪ್ರಕಾಶಿಸಿದ್ದಾರೆ. ಅದರಲ್ಲಿ ಶ್ರೀಕೃಷ್ಣ ಮತ್ತು ಶಿವನ ಸಂಬಂಧ, ಶ್ರೀಕೃಷ್ಣ ಮತ್ತು ಬ್ರಹ್ಮ, ಶ್ರೀಕೃಷ್ಣ ಮತ್ತು ದೇವಿ ದುರ್ಗೆ, ಶ್ರೀಕೃಷ್ಣ ಮತ್ತು ಗಣೇಶ, ಶ್ರೀಕೃಷ್ಣ ಮತ್ತು ಎಲ್ಲ ದೇವತೆಗಳು, ಶ್ರೀಕೃಷ್ಣ ಮತ್ತೆ ವಿಷ್ಣು, ಇವರಿರುವರ ನಡುವೆ ಇರೋ ಸಂಬಂಧಗಳು ಅನೇಕ ಶ್ಲೋಕಗಳಿವೆ. ಸೊ ಆ ಒಂದು ಗ್ರಂಥದಿಂದ ಹಂತ ಹಂತವಾಗಿ ನಮ್ಮ ಸಿದ್ಧಾಂತದ ನಿಲುವಿನಲ್ಲಿ ನಾವು ಶ್ರೀಕೃಷ್ಣನೇ ಸರ್ವೋತ್ತಮ ಅನ್ನೋದನ್ನ ತಿಳಿತೀವಿ. ಅಷ್ಟೇ ಅಲ್ಲದೆ ತಾವೆಲ್ಲ ಈ ಒಂದು ಮಾತಿಂದ ಪರಿಚಿತರಾಗಿರ್ತೀರ. ಭಗವಂತನಿಗೆ 6 ಮುಖ್ಯ ವೈಭವಗಳಿವೆ. ಹಾಗಾಗಿಯೇ ಆತನಿಗೆ ಭಗವಂತ ಅಂತಾರೆ. ಭಗ ಅಂದ್ರೆ ವೈಭವ, ಐಶ್ವರ್ಯಗಳು. ಏನವು? ಆತ ಅತ್ಯಂತ ಸಂಪತ್ತನ್ನು ಹೊಂದಿರುವವ, ಅತ್ಯಂತ ಖ್ಯಾತಿ ಉಳ್ಳವ, ಅತ್ಯಂತ ಸೌಂದರ್ಯವುಳ್ಳವ, ಅತ್ಯಂತ ಜ್ಞಾನವುಳ್ಳವ, ಅತ್ಯಂತ ವೈರಾಗ್ಯವುಳ್ಳವ, ಅಷ್ಟೇ ಅಲ್ಲದೆ ಅತ್ಯಂತ ಬಲವುಳ್ಳವ. ಈ ಅತ್ಯಂತ ಅನ್ನೋ ಶಬ್ದ ಅರ್ಥದ ಆತನಿಗೆ ಯಾರೂ ಸಮರಿಲ್ಲ, ಆತನನ್ನ ಮೀರಿದವರಂತೂ ಯಾರೂ ಇಲ್ಲ. ಸೊ ಹೀಗಾಗಿ ಆತನಿಗೆ ಮಾತ್ರ ಶಬ್ದ ಭಗವಂತ ಅಂತ ಹೇಳಲಾಗತ್ತೆ. ಈ ಭಗವಂತ ಅನ್ನೋ ಶಬ್ದ ವಿಷ್ಣು ತತ್ವದ ಎಲ್ಲ ರೂಪಗಳಿಗೂ ಕೂಡ ಹೇಳಲಾಗತ್ತೆ. ಶ್ರೀಕೃಷ್ಣನಿಗೆ ಖಚಿತವಾಗಿ ಹೇಳಲಾಗತ್ತೆ. ಸ್ವಯಂ ಭಗವಾನ್ ಅನ್ನೋ ಶಬ್ದ ಅದು ವಿಶೇಷ. ದೇವೋತ್ತಮ ಪರಮ ಪುರುಷ ಅನ್ನೋ ಶಬ್ದ ಅದು ವಿಶೇಷ. ಸೊ ಈ ದಿನ ಈ ಒಂದು ಪ್ರಸಂಗ ಏನು ನಾವು ನೋಡ್ತಾ ಇದ್ದೀವಿ, ತಮಗೆಲ್ಲ ಅದನ್ನ ತಿಳಿಸಿದ್ರು ಸುನಿಲ್ ಪ್ರಭು ಅವರು. ಮಹಾವಿಷ್ಣು, ವಿಷ್ಣು ತತ್ವದ ಮುಖ್ಯ ಮಹಾವಿಷ್ಣು, ಆತ ಶ್ರೀಕೃಷ್ಣನ ಕುರಿತಾಗಿ ಆ ದರ್ಶನದ ಲಾಲಸೆ, ಆಶಯವನ್ನ ವ್ಯಕ್ತಪಡಿಸುವುದು. ಸಾಮಾನ್ಯವಾಗಿ ನಾವು ಈ ಮಾತನ್ನ ಕೇಳಿರ್ತೀವಿ, ಶ್ರೀಕೃಷ್ಣ ಆತ ವಿಷ್ಣುವಿನ ಅವತಾರ. ಕೇಳಿದ್ದೀರಾ? ಈ ಮಾತು ಬಹಳ ಸರ್ವೇ ಸಾಮಾನ್ಯವಾಗಿ ನಾವು ಕೇಳ್ತೀವಿ ಅಲ್ವಾ? ಭಾಗವತದಲ್ಲಿ ರಹಸ್ಯಗಳನ್ನ ಹೇಳಲಾಗ್ತಾ ಇದೆ. ಶ್ರೀಕೃಷ್ಣ ಈತ ವಿಷ್ಣುವಿನ ಅವತಾರವಾಗಿ ಪ್ರತಿ ದ್ವಾಪರಯುಗದಲ್ಲಿ ಪ್ರಕಟನಾಗ್ತಾನೆ. ಅದು ಅವತಾರ ಕೃಷ್ಣ, ವಿಷ್ಣುವಿನ ಅವತಾರದಂತೆ. ಆದರೆ ಮೂಲ ಅವತಾರಿ ಭಗವಂತ, ಆತ ಯಾರು? ಆತನು ಕೃಷ್ಣ. ಆತ ಮೂಲ ಅವತಾರದ ರೂಪದಲ್ಲಿಯೂ ಕೂಡ ಕೃಷ್ಣ ಪ್ರಕಟನಾಗ್ತಾನೆ. ಆಗ ಆತನು ತನ್ನ ಶಕ್ತಿಯನ್ನ ಮಿತವಾಗಿ ವ್ಯಕ್ತಪಡಿಸ್ತಾನೆ. ಆದರೆ ಆತ ಅವತಾರಿಯಾಗಿ ಪ್ರಕಟನಾದಾಗ ಅದು ಆಗೋದು ಬ್ರಹ್ಮನ ಸಂಪೂರ್ಣ ದಿನದಲ್ಲಿ. ಸಹಸ್ರಾರು ಯುಗಚಕ್ರಗಳು ಒಂದು ದಿನದಲ್ಲಿ. ಆ ಯುಗಚಕ್ರಗಳಲ್ಲಿ ಆ 7ನೇ ಮನ್ವಂತರದ 28ನೇ ದ್ವಾಪರದಲ್ಲಿ ಆತ ಅವತಾರಿ ರೂಪದಲ್ಲಿ ಪ್ರಕಟನಾಗ್ತಾನೆ. ಅದು ಆ ರೂಪ ಏನಿದೆ ಅದು ಮೂಲ ರೂಪ.
ಒರಿಜಿನಲ್ ಪರ್ಸನಾಲಿಟಿ ಅಂತ ಹೇಳ್ತಾರೆ. ಸೊ ಕೆಲವೊಮ್ಮೆ ಈ ಪ್ರಶ್ನೆ ನಮಗೆ ಬರ್ತದೆ, ಕೃಷ್ಣ ಆತ ವಿಷ್ಣುವಿನ ಅವತಾರವ ಅಂತ. ಆದರೆ ಭಾಗವತದಲ್ಲಿ ಅನೇಕ ಪ್ರಸಂಗಗಳಲ್ಲಿ ಈ ತತ್ವವನ್ನು ಸ್ಪಷ್ಟ ಮಾಡಲಾಗಿದೆ. ಸಾಮಾನ್ಯವಾಗಿ ನಾವು ಕೃಷ್ಣನನ್ನ ಅವತಾರ ಅನ್ನೋದು ಅದು ತಪ್ಪೇನಲ್ಲ. ಯಾಕೆಂದ್ರೆ ಬೇರೆಲ್ಲ ಯುಗಗಳಲ್ಲಿ ಗೋಚರವಾಗುವ ಶ್ರೀಕೃಷ್ಣ ಆತ ವಿಷ್ಣುವಿನ ಅವತಾರ. ಬಟ್ ಪೂರ್ತಿ ಬ್ರಹ್ಮನ ದಿನದಲ್ಲಿ, 7ನೇ ಮನ್ವಂತರದಲ್ಲಿ, 28ನೇ ದ್ವಾಪರದಲ್ಲಿ ಆತ ಪ್ರಕಟನಾಗುವವನು. ಆತ ಅವತಾರವ ಏನಂತ ಹೇಳ್ತಾರೆ ಅವರನ್ನ? ಅವತಾರಿ ಅಂತಾರೆ. ಹಾಗಾಗಿ ಆ ಕೃಷ್ಣನ ವರ್ಣನೆಯನ್ನು ನಾವು ಭಾಗವತದಲ್ಲಿ ಕಂಡಾಗ, ಯಾಕೆಂದ್ರೆ ಭಾಗವತದಲ್ಲಿ ವರ್ಣನೆ ಆಗಿರೋ ಶ್ರೀಕೃಷ್ಣ ಆತ ಅವತಾರಿ ಕೃಷ್ಣ, ಮೂಲ ಭಗವಂತ ಕೃಷ್ಣ. ಹಾಗಾಗಿ ಅನೇಕ ಸಂದರ್ಭಗಳಲ್ಲಿ, ವಿಶೇಷವಾಗಿ ಒಂದು ಸಂದರ್ಭದ ಉದಾಹರಣೆ ಹೇಳೋದಾದ್ರೆ, ಭೀಷ್ಮರ ಸ್ತುತಿಯಲ್ಲಿ ಭೀಷ್ಮ ಸಾಕ್ಷಾತ್ ತಾನೇ ಶ್ರೀಕೃಷ್ಣನೇ ಆದಿನಾರಾಯಣ ಅಂತ ಹೇಳಿದ್ದಾನೆ. ನೋಡಿ, ಅಲ್ಲಿ ಆ ಒಂದು ಶ್ಲೋಕವನ್ನು ಕೂಡ ಹೇಳಲಾಗ್ತಾ ಇದೆ. ಏಷವೈ ಭಗವಾನ್ ಸಾಕ್ಷಾತ್ ಆದ್ಯೋ ನಾರಾಯಣ ಪುಮಾನ್. ಆದ್ಯೋ ನಾರಾಯಣ, ಆದಿನಾರಾಯಣ ಈತ. ಅಷ್ಟೇ ಅಲ್ಲದೆ ಶ್ರೀಕೃಷ್ಣನ ಲೀಲೆಗಳಲ್ಲಿ ನೀವು ಬ್ರಹ್ಮ ವಿಮೋಹನ ಲೀಲೆ ನೋಡಿದ್ವಲ್ವ ನಾವು. ಆ ಬ್ರಹ್ಮ ವಿಮೋಹನ ಲೀಲೆಯಲ್ಲಿ ಶ್ರೀಕೃಷ್ಣ ಪ್ರತಿಯೊಬ್ಬ ಗೋಪ ಮತ್ತು ಕರುವಾಗಿ ಪ್ರಕಟನಾದಾಗ, ನಂತರ ಮತ್ತೆ ತಾನು ಆ ರೂಪಗಳನ್ನು ಹಿಂಪಡೆದಾಗ ಆ ರೂಪಗಳು ಏನಾಗಿ ಪರಿವರ್ತಿತವಾದವು ನೆನಪಿದೆಯಾ? ಅವೆಲ್ಲವೂ ಕೂಡ ಚತುರ್ಭುಜ ವಿಷ್ಣು ರೂಪಗಳ. ಅಲ್ಲಿಂದ ಏನ್ ತಿಳಿಯುತ್ತೆ ನಮಗೆ? ಶ್ರೀಕೃಷ್ಣ ಎಲ್ಲ ವಿಷ್ಣು ರೂಪಗಳ ಮೂಲ. ಅಷ್ಟೇ ಅಲ್ಲ, ನೀವು ಭಗವದ್ಗೀತೆ ವರ್ಣನೆಯಲ್ಲಿ ನೋಡಿ, 11ನೇ ಅಧ್ಯಾಯ, ಅದು ಯಾವುದು? ವಿಶ್ವರೂಪ ದರ್ಶನ. ಆ ವಿಶ್ವರೂಪವನ್ನು ತೋರಿಸಿದ ಮೇಲೆ ಶ್ರೀಕೃಷ್ಣ ಚತುರ್ಭುಜ ರೂಪವನ್ನು ತೋರಿಸ್ತಾನೆ. ಆ ನಂತರ ಸೌಮ್ಯ ರೂಪವಾದ ಈ ದ್ವಿಭುಜ ರೂಪವನ್ನ ತೋರಿಸ್ತಾನೆ. ಕೊನೆಯಲ್ಲಿ ಅರ್ಜುನನೇ ಈ ಮಾತನ್ನು ಘೋಷಿಸ್ತಾನೆ, ಈ ದ್ವಿಭುಜ ರೂಪವೇ ಪರಮ ರಹಸ್ಯ, ಅದು ಪರಮರೂಪ. ಇದನ್ನು ಸ್ಪಷ್ಟವಾಗಿ ಭಗವದ್ಗೀತೆ ಶ್ಲೋಕದಲ್ಲಿ ನೀವು ಕಾಣಬಹುದು. ಈ ಶ್ರೀಕೃಷ್ಣ ಎಲ್ಲ ವಿಷ್ಣು ರೂಪಗಳ ಮೂಲ. ಮಹಾವಿಷ್ಣು, ಗರ್ಭೋದಕಶಾಯಿ ವಿಷ್ಣು, ಕ್ಷೀರೋದಕಶಾಯಿ ವಿಷ್ಣು, ಎಲ್ಲ ವಿಷ್ಣು ರೂಪಗಳ ಮೂಲ ಈತ. ಅಷ್ಟೇ ಅಲ್ಲದೆ ನಮ್ಮ ಗೌಡಿಯ ಸಂಪ್ರದಾಯದ ಗ್ರಂಥಗಳಲ್ಲಿ, ವಿಶೇಷವಾಗಿ ಭಕ್ತಿ ರಸಾಮೃತ ಸಿಂಧು ಎನ್ನೋ ಗ್ರಂಥದಲ್ಲಿ ಶ್ರೀಕೃಷ್ಣನ ಅನೇಕ ಗುಣಗಳನ್ನ, ಅನಂತ ಗುಣಗಳನ್ನ, ಮುಖ್ಯವಾಗಿ 64 ಗುಣಗಳನ್ನ ಉಲ್ಲೇಖ ಮಾಡಿದ್ದಾರೆ. ಅನಂತ ಗುಣಗಳು ಅವನು ಎಣಿಸ್ಲಿಕ್ಕೆ ಆಗೋದಿಲ್ಲ. ಬಟ್ ಮುಖ್ಯವಾಗಿ ಎಷ್ಟನ್ನ ಹೇಳ್ತಾರೆ? 64. ಈ ಗುಣಗಳಲ್ಲಿ ಜೀವಿಗಳು ಅತಿ ಶುದ್ಧರಾಗಿ ಪರಮ ಭಕ್ತರಾದಾಗ 50 ಗುಣಗಳನ್ನು ಪಡಿಬಹುದು. ಯಾಕಂದ್ರೆ ಅವುಗಳು ಕೂಡ ಭಗವಂತನ ಅಂಶ ಅಲ್ವಾ. ಅಂಶಕ್ಕೆ ಅಂಶೀಯ ಗುಣಗಳು ಕೂಡ ಬರ್ತದೆ, ಹೌದಾ? ಹೌದು. ಸೊ ಒಟ್ಟಾರೆ ಎಷ್ಟು ಗುಣಗಳು ಜೀವಿ ಪಡಿಬಹುದು ಶುದ್ಧನಾದಾಗ? ಮುಕ್ತನಾದಾಗ, ಮುಕ್ತ ಜೀವ, ನಿತ್ಯ ಮುಕ್ತ, ನಿತ್ಯ ಶುದ್ಧ, ಶುದ್ಧ ಭಕ್ತನಾದಾಗ 50 ಗುಣಗಳನ್ನು ಪಡಿಬಹುದು. ಅದೇ ಶಿವ, ಈತ ಜೀವಿಯಲ್ಲ, ಈತ ಜೀವತತ್ವಕ್ಕಿಂತ ಮಿಗಿಲಾದವನು. ಆದರೆ ಈತ ವಿಷ್ಣು ತತ್ವ ರೂಪಗಳೂ ಅಲ್ಲ, ವಿಷ್ಣು ರೂಪ ತತ್ವದೂ ಅಲ್ಲ. ಆತ ಭಗವಂತನ 64 ಗುಣಗಳಲ್ಲಿ 55 ಗುಣಗಳನ್ನ ಆತ ಪ್ರದರ್ಶಿಸ್ತಾನೆ. ಒಂದೊಂದು ಗುಣವನ್ನು ಕೂಡ ಉಲ್ಲೇಖ ಮಾಡಿದ್ದಾರೆ ಈ ಗ್ರಂಥದಲ್ಲಿ. ಹಾಗಾಗಿ ನಿಮಗೆ ಅದನ್ನ ಉಲ್ಲೇಖ ಕೂಡ ಮಾಡ್ತಾ ಇದ್ದೇವೆ. ಇನ್ನೂ ಹೆಚ್ಚು ಡೀಟೇಲ್ಸ್ ಪಡಿಬೇಕಂದ್ರೆ ನೀವಲ್ಲೇ ನೋಡಿ. ಅದಾದ ಮೇಲೆ ಶ್ರೀ ವಿಷ್ಣು, ಶ್ರೀ ನಾರಾಯಣ, ಆತ 64ರಲ್ಲಿ 60 ಗುಣಗಳನ್ನ ಪ್ರದರ್ಶಿಸ್ತಾನೆ. ಶಿವನಿಗಿಂತ ಆತನಲ್ಲಿ 5 ವಿಶೇಷ ಗುಣಗಳಿವೆ. ಆ ವಿಶೇಷ ಗುಣಗಳು ಯಾವುದು? ಶ್ರೀಕೃಷ್ಣನಲ್ಲೂ ಇದೆ, ಮಹಾವಿಷ್ಣುವಿನಲ್ಲೂ ಇದೆ. ಅದನ್ನ ಇಲ್ಲಿ ನೋಡ್ತಾ ಇದ್ದೀವಿ. ಅವಿಚಿಂತ್ಯ ಮಹಾಶಕ್ತಿ. ಯಾರಾದ್ರೂ ಒಬ್ರು ಓದ್ತೀರಾ? ಸ್ಕ್ರೀನಲ್ಲಿ ಕಾಣ್ತಾ ಇದೆ ತಾನೇ? ಅದನ್ನ ಓದಿ ಒಂದೊಂದಾಗಿ. ಭಗವಾನ್ ಶ್ರೀಕೃಷ್ಣ ಮತ್ತು ಮಹಾವಿಷ್ಣುವಿಗೆ ಸಾಮಾನ್ಯವಾದ 5 ವಿಶಿಷ್ಟ ಗುಣಗಳು ಓದಿ. ಎಸ್ ಪ್ಲೀಸ್. ಹರೇ ಕೃಷ್ಣ ಪ್ರಭುಜಿ. ಓದಿ. ಎಸ್. ಅವಿಚಿಂತ್ಯ ಮಹಾಶಕ್ತಿ, ಅಚಿಂತ್ಯ ಮತ್ತು ಅನಂತ ಸಾಮರ್ಥ್ಯಗಳನ್ನು ಹೊಂದಿದ್ದಾರೆ. ಕೋಟಿ ಬ್ರಹ್ಮಾಂಡ ವಿಗ್ರಹ,
ತಮ್ಮ ದಿವ್ಯ ಶರೀರದ ಅಸಂಖ್ಯಾತ ವಿಶ್ವಗಳನ್ನು ಸೃಷ್ಟಿಸುತ್ತಾರೆ. ಅವತಾರಾವಳಿ ಬೀಜಂ. ಅವತಾರಾವಳಿ ಬೀಜಂ. ಹಾ ಎಲ್ಲ ದಿವ್ಯ ಅವತಾರಗಳ ಮೂಲ ಬೀಜ ಮೂಲವಾಗಿ ಕಾರ್ಯನಿರ್ವಹಿಸುತ್ತಾರೆ. ಹೌದು. ಅಥಾರಿ ಗತಿದಾಯಕ. ಹ್ಮ್ ತನ್ನಿಂದ ನೇರವಾಗಿ ಕೊಲ್ಲಲ್ಪಟ್ಟ ವೈರಿಗಳಿಗೂ ಮುಕ್ತಿಯನ್ನು ನೀಡುತ್ತಾರೆ. ನೋಡಿ, ವೈರಿಗಳು ಯಾವ ಅಸುರರಿದ್ದಾರಲ್ಲ, ವಿಶೇಷವಾಗಿ ಶ್ರೀಕೃಷ್ಣನ ಸಂದರ್ಭದಲ್ಲಿ ನೋಡ್ಬೋದು. ಆ ಕೃಷ್ಣ ಯಾರನ್ನ ಕೊಲ್ತಾನೋ ಅವರಿಗೆಲ್ಲ ಏನ್ ನೇರವಾಗಿ ಸಿಗುತ್ತೆ? ಮುಕ್ತಿ, ಡೈರೆಕ್ಟ್ ಮುಕ್ತಿ. ಇದನ್ನ ದೇವತೆಗಳು ನೀಡ್ಲಿಕ್ಕಾಗಲ್ಲ, ಇದನ್ನ ಬ್ರಹ್ಮ ನೀಡ್ಲಿಕ್ಕಾಗಲ್ಲ, ಇದನ್ನ ಶಿವನೂ ನೀಡ್ಲಿಕ್ಕಾಗಲ್ಲ. ಹೌದಲ್ವಾ? ಸೊ ಅದನ್ನ ವಿಷ್ಣು, ಅದಕ್ಕಿಂತ ಮುಖ್ಯವಾಗಿ ಶ್ರೀಕೃಷ್ಣನೇ ನೀಡೋದು. ಕೊನೆಯದಾಗಿ ಓದಿಮ್ಮ. ಹರೇ ಕೃಷ್ಣ. ಆತ್ಮರಾಮ ಗಣಕರ್ಷಿ. ಪೂರ್ಣ ಆತ್ಮತೃಪ್ತ ಮುಕ್ತ ಆತ್ಮಗಳನ್ನು ಸಹ ಆಕರ್ಷಿಸುತ್ತಾರೆ. ಅದು ಗುಣಾಕರ್ಷಿ, ಅದು ತಪ್ಪಾಗಿ ಪ್ರಿಂಟ್ ಆಗಿದೆ ಅಲ್ಲಿ. ಆತ್ಮಾರಾಮ, ಆತ ಸಂಪೂರ್ಣವಾಗಿ ತೃಪ್ತ. ಆತನಿಗೆ ಯಾವುದರ ಅವಶ್ಯಕತೆ, ಇಚ್ಛೆಗಳು ಇಲ್ಲ. ಬಟ್ ಆತನ ಗುಣಗಳು ಹೇಗಿವೆ ಅಂದ್ರೆ, ಅಂತಹ ಆತ್ಮಾರಾಮ ಮುನಿಗಳೇನಿರ್ತಾರಲ್ವಾ, ಉದಾಹರಣೆಗೆ ಶುಕ ಮುನಿಗಳು, ಅಂಥವ ವಿರಕ್ತರು, ಸಂಪೂರ್ಣವಾಗಿ ನಿರ್ಲಿಪ್ತರಾದವರು, ಅಂಥವರು ಕೂಡ ಶ್ರೀಕೃಷ್ಣನನ್ನ ಕಂಡಾಗ ಉನ್ಮತ್ತರಾಗ್ತಾರೆ, ಆಕರ್ಷಿತರಾಗ್ತಾರೆ, ಭಾವ ಪರವಶರಾಗ್ತಾರೆ. ಸೊ ಆತನ ಗುಣಗಳು ಹೇಗಿರ್ಬೇಕು ಯೋಚನೆ ಮಾಡಿ. ಪೂರ್ತಿ ನಿರ್ಲಿಪ್ತರು, ವಿರಕ್ತರಾದವರು ಕೂಡ ಕೃಷ್ಣನಲ್ಲಿ ಆಕರ್ಷಿತರಾಗ್ತಾರೆ ಅಂದ್ರೆ ಆತನ ಗುಣಗಳು ಭೌತಿಕವಾ ಹೇಳಿ? ಇಲ್ಲ. ಸೊ ಹೀಗೆ 5 ವಿಶಿಷ್ಟ ಗುಣಗಳನ್ನ ಇಲ್ಲಿ ಹೇಳಲಾಯ್ತು ಅಲ್ವಾ? ಈಗ ಇನ್ನೊಂದು ವಿಶೇಷ ಸಾಮರ್ಥ್ಯ, ವಿಶೇಷ ಅಂಶವನ್ನ ನಾವಿಲ್ಲಿ ಕಾಣ್ತೀವಿ. ಏನಿದು? ಕಾಣಿಸ್ತಾ ಇದೆಯಾ ಸ್ಕ್ರೀನಲ್ಲಿ ಎಲ್ಲರಿಗೂ? ಕಾಣಿಸ್ತಾ ಇದೆಯಾ? ಏನು ಒಂದು ಓಕೆ. 4 ವಿಶಿಷ್ಟ ಗುಣಗಳು ಶ್ರೀಕೃಷ್ಣನಲ್ಲಿ ವಿಷ್ಣುವಿಗಿಂತ ಮಿಗಿಲಾದವು ಇವೆ. ಇವು ತಾವು ಪ್ರಸಿದ್ಧವಾದಂತಹ ಕೆಲ ಗುಣಗಳನ್ನ ಕೇಳೇ ಇರ್ತೀರ. ಶ್ರೀಕೃಷ್ಣನಲ್ಲಿ ಮಾತ್ರ ಗೋಚರವಾಗುವ 4 ವಿಶಿಷ್ಟ ಗುಣಗಳು. ಮೊದಲನೇದಾಗಿ ಲೀಲಾ ಮಾಧುರ್ಯ. ಮಾಧುರ್ಯ ಅಂದ್ರೆ ಅತ್ಯಂತ ಮಧುರ, ಸಿಹಿಯಾದಂತಹ, ಅತಿ ಆಹ್ಲಾದಕರ ಲೀಲೆಗಳು, ಅತ್ಯಂತ ಆನಂದಮಯ ಲೀಲೆಗಳು. ಲೀಲಾ ಮಾಧುರ್ಯ ಅಂದ್ರೆ ಭಗವಂತನ ಲೀಲೆಗಳು ಎಷ್ಟು ಆತ ತನ್ನ ಭಕ್ತನೊಡನೆ ಅತಿ ನಿಕಟವಾಗಿ ಆತ ಲೀಲೆಗಳಲ್ಲಿ ತನ್ನನ್ನು ತಾನೇ ತೊಡಗಿಸ್ಕೊಳ್ತಾನೆ. ತಾವೆಲ್ಲ ಆ ಶ್ರೀಕೃಷ್ಣ ತನ್ನ ತಂದೆ ತಾಯಿಯೊಡನೆ ಹೇಗೆ ಆತ ವ್ಯವಹರಿಸ್ದ ಅನ್ನೋದು ನೋಡಿದ್ವಿ. ತನ್ನ ಬಾಲಕ ಮಿತ್ರರೊಡನೆ, ವಿಶೇಷವಾಗಿ ಗೋಪಿಯರೊಡನೆ ಅಲ್ವೇ? ಯಾವುದೇ ಒಂದು ನಾನು ಭಗವಂತ ಅನ್ನೋ ಒಂದು ಆ ಭಾವನೆಯೇ ಭಗವಂತನಲ್ಲಿಲ್ಲ ವೃಂದಾವನದಲ್ಲಿ. ಅಷ್ಟೇ ಅಲ್ಲದೆ ಆ ಭಕ್ತರು ಕೂಡ ಶ್ರೀಕೃಷ್ಣನನ್ನ ಕಂಡರೆ ತಮ್ಮಲ್ಲಿಯೇ ಒಬ್ಬನಾದವನ ಆತ ಅತ್ಯಂತ ಮನೋಹರ, ಸುಂದರ, ಅತಿ ಉತ್ಕೃಷ್ಟ ಗುಣಗಳುಳ್ಳವನು. ಈ ಒಂದು ಕಾರಣದಿಂದಾಗಿ ಮಾತ್ರ ಅವರು ಸೇವೆ ಮಾಡ್ತಾ ಇದ್ರು. ಸೊ ಲೀಲಾ ಮಾಧುರ್ಯ, ಅತ್ಯಂತ ಮಧುರ ಮತ್ತು ನಿಕಟವಾದ ಲೀಲೆಗಳು. ಎರಡನೇದೇನು? ಪ್ರೇಮ ಮಾಧುರ್ಯ. ಅಂದ್ರೆ ಇಲ್ಲಿ ಈ ಒಂದು ಗುಣವನ್ನ ಭಕ್ತ ಮಾಧುರ್ಯ ಅಂತಾನು ಹೇಳ್ತಾರೆ. ಅಂದ್ರೆ ಆತನ ಭಕ್ತರಲ್ಲಿ ಇರುವಂತಹ ಭಗವಂತನ ಕುರಿತಾದ ಪ್ರೀತಿ ಎಷ್ಟು ಅತೀವವಾದದ್ದು. ಆ ಭಗವಂತನ ಸಂತುಷ್ಟಿಗೆಂದು ಅವರು ನರಕಕ್ಕೂ ಹೋಗ್ಲಿಕ್ಕೆ ತಯಾರಾಗ್ತಾರೆ. ಎಷ್ಟರ ಮಟ್ಟಿಗೂ ಕೂಡ ಅವರು ಆ ಭಗವಂತನ ಕಿಂಚಿತ್ ಸಂತೋಷಕ್ಕೋಸ್ಕರ ಏನಾದರೂ ಮಾಡ್ಲಿಕ್ಕೆ ತಯಾರಾಗಿರ್ತಾರೆ. ಅವರಿಗೆ ಯಾವುದೇ ಭೌತಿಕ ಅಭೀಷ್ಟಗಳಿಲ್ಲ. ಭಕ್ತ ಮಾಧುರ್ಯ, ಅತಿ ಉನ್ನತ ಪ್ರೇಮ ಹೊಂದಿರೋರು ಅವನ ಭಕ್ತರು. ವೇಣು ಮಾಧುರ್ಯ, ಇದು ಬಹಳ ವಿಶೇಷ. ಶ್ರೀಕೃಷ್ಣ ತನ್ನ ವೇಣು ಅಥವಾ ಕೊಳಲಿನ ಪಿಳ್ಳಂಗೋವಿಯ ಚೆಲುವ ಕೃಷ್ಣನ ವೇಣುಗೋಪಾಲ, ಅದನ್ನ ಕುರಿತಾಗಿ ಎಷ್ಟೊಂದು ಲೀಲೆಗಳಿವೆ ಅಲ್ವೇ? ಸೊ ಆ ವೇಣುವನ್ನ ಬಾರಿಸಿದ ಶ್ರೀಕೃಷ್ಣ ಎಲ್ಲರನ್ನೂ ಆಕರ್ಷಿಸ್ತಾನೆ. ಅದು ಆತನ ಆಕರ್ಷಣೆಯ ಒಂದು ವಿಶೇಷವಾದಂತಹ ಒಂದು ಮಾಧ್ಯಮ ಅಂತ ಹೇಳ್ಬೋದು. ತನ್ನ ಭಕ್ತರಿಗೆ ಆತ ಪ್ರೀತಿಯ ಕೂಗನ್ನ ಹೇಳ್ತಾನೆ ವೇಣುವಿನ ಮೂಲಕ. ಹಸುಗಳು, ಕರುಗಳು, ತನ್ನ ಮಿತ್ರರು, ಗೋಪಿಯರು ಎಲ್ಲರನ್ನು ಕರೀತಾನೆ. ಕೊನೆಯದು ಯಾವುದದು 4 ವಿಶೇಷ ಗುಣಗಳಲ್ಲಿ? ರೂಪ ಮಾಧುರ್ಯ. ಆತನ ರೂಪ, ಆ ತ್ರಿಭಂಗ ಲಲಿತ ರೂಪ, ಶ್ಯಾಮ ಸುಂದರ ರೂಪ, ಆ ಕಣ್ಣಿಗೆ ಅದೊಂದು ಉತ್ಸವ, ನಯನೋತ್ಸವ ಅಂತ ಹೇಳ್ತಾರೆ ಶ್ರೀಕೃಷ್ಣನ ಸೌಂದರ್ಯ. ಸೊ ಹೀಗೆ ಶ್ರೀಕೃಷ್ಣ ಆತ ಈ ಗುಣಗಳ ಮಟ್ಟದಲ್ಲೂ ನೋಡಿದಾಗ್ಲೂ ಕೂಡ
ವಿಶೇಷವಾಗಿ ಆತ ಕಂಗೊಳಿಸ್ತಾನೆ. ಸರ್ವೋತ್ಕೃಷ್ಟ. ಹೌದು, ವಿಷ್ಣು ಆ ತ್ರಿಮೂರ್ತಿಗಳಲ್ಲಿ ಶ್ರೇಷ್ಠ. ಆದರೆ ಅನಂತ ವಿಷ್ಣು ರೂಪಗಳು, ಆ ಭಗವಂತ ರೂಪಗಳಲ್ಲಿ ಯಾರು ಅತಿ ಶ್ರೇಷ್ಠ, ಸರ್ವಶ್ರೇಷ್ಠ? ಆ ಶ್ರೀಕೃಷ್ಣ. ಅದನ್ನ ತೋರಿಸ್ಲಿಕ್ಕೆ, ಬಿಂಬಿಸ್ಲಿಕ್ಕೆ ಶುಕಮುನಿಗಳು ಈ ಒಂದು ಲೀಲೆಯನ್ನ ನಮಗೆ ವಿವರಿಸ್ತಾರೆ. ಈ ಲೀಲೆಯಾಗಿದ್ದು ಕುರುಕ್ಷೇತ್ರದ ಯುದ್ಧದ ಪ್ರಸಂಗದ ಸಾಕಷ್ಟು ದಿನ, ವರ್ಷಗಳ ಮುಂಚೆ. ಏನಿದು? ದ್ವಾರಕೆಯಲ್ಲಿ ಒಬ್ಬ ಬ್ರಾಹ್ಮಣ ತುಂಬಾ ಜೋರಾಗಿ ಅಳ್ತಾ ಇದ್ದಾನೆ. ಆತ ಉಗ್ರಸೇನನ ಸಭೆ ಆಸ್ಥಾನದ ಮುಂದೆ ಬಂದು ನಿಂತು ಅಳ್ತಾ ಇದ್ದಾನೆ, ಶೋಕವನ್ನು ವ್ಯಕ್ತಪಡಿಸ್ತಾ ಇದ್ದಾನೆ. ಯಾಕೆಂದ್ರೆ ಆತನ ನವಜಾತ ಮಗ ಶಿಶು ಏನಿತ್ತು ಅದು ತತ್ಕ್ಷಣವೇ ಮಾಯವಾಗ್ಬಿಡ್ತು. ಎಲ್ಲಿ ಹೋಯ್ತು, ಎಲ್ಲಿ ಹೋಯ್ತು? ಆತ ನಿಂದಿಸ್ತಾ ಇದ್ದಾನೆ, ನೀನೇ ಕಾರಣ ಹೇ ರಾಜ, ನಾನು ಯಾವುದೇ ಒಂದು ತಪ್ಪನ್ನು ಮಾಡಿಲ್ಲ. ನಿನ್ನ ತಪ್ಪಿನ ಪ್ರಭಾವದಿಂದಾಗಿ ಪ್ರಜೆಗಳಾದ ನಾವು ದುಃಖಿಸ್ತಾ ಇದ್ದೀವಿ. ಏನ್ ಹೇಳ್ತಾನೆ ನೋಡಿ, ಇಂದ್ರಿಯ ಸುಖಕ್ಕೆ, ಯಾರಾದ್ರೂ ಓದಿ ಅದನ್ನ? ಇಂದ್ರಿಯ ಸುಖಕ್ಕೆ ದಾಸನಾದ, ಓದಿ. ಕೃಷ್ಣ ಪ್ರಭು. ಇಂದ್ರಿಯ ದ್ವಾರಕೆಯಲ್ಲಿ ಬ್ರಾಹ್ಮಣನೊಬ್ಬನು ಡೈರೆಕ್ಟ್ ಅದನ್ನ ಓದಿ, ಇಂದ್ರಿಯ ಸುಖಕ್ಕೆ, ಅಲ್ಲಿಂದ ಓದಿ. ಇಂದ್ರಿಯ ಸುಖಕ್ಕೆ ದಾಸನಾದ ಈ ಅಯೋಗ್ಯ ಆಳರಸನೇ ನನ್ನ ಮಗನ ಮರಣಕ್ಕೆ ಕಾರಣ. ಇಂತಹ ದುಷ್ಟ ರಾಜನ ಸೇವೆ ಮಾಡುವ ಪ್ರಜೆಗಳು ದರಿದ್ರ ಹಾಗೂ ನಿರಂತರ ದುಃಖವನ್ನು ಅನುಭವಿಸಲು ಶಾಪಗ್ರಸ್ತರಾಗಿದ್ದಾರೆ. ಧನ್ಯವಾದ. ಮೊದಲನೆಯ ಮಗು ಸತ್ತಾಗ ಅಥವಾ ಸಾಯದಲ್ಲ, ಅದು ಮಾಯವಾಯಿತು ಆಕ್ಚುಲಿ. ಎರಡನೇ ಮಗುವಿನ ಸಮಯದಲ್ಲೂ ಅದೇ ಆಯ್ತು, ಮೂರನೇ ಮಗುವಿನ ಸಮಯದಲ್ಲೂ ಅದೇ ಆಯ್ತು. ಆಗ ಆ ಬ್ರಾಹ್ಮಣ ಬಂದು, ಹೇ ರಾಜ, ನೀನು ಬ್ರಹ್ಮದ್ವೇಷಿ, ನೀನು ಬ್ರಾಹ್ಮಣರನ್ನ ದ್ವೇಷಿಸ್ತಾ ಇದೆಯಾ, ಹಾಗಾಗಿ ನನಗೆ ಈಗ ಆಗ್ತಾ ಇದೆ. ಈ ರೀತಿ ಒಂದೊಂದಾಗಿ ಒಂದೊಂದಾಗಿ ತನ್ನ ಮಕ್ಕಳೆಲ್ಲವೂ ಪ್ರತಿ ವರ್ಷ ಇದೇ ರೀತಿ ಆಗ್ತಾ ಇದೆ. ಕೊನೆಗೆ 9ನೇ ಬಾರಿ ಈ ಘಟನೆ ನಡೆದಾಗ ಆ ದ್ವಾರಕೆಯಲ್ಲಿ ಕೃಷ್ಣನ ಮಿತ್ರನಾದ ಅರ್ಜುನನೂ ಇದ್ದ. ಏನಿದು, ಈ ರೀತಿಯಾಗಿ ಈ ಬ್ರಾಹ್ಮಣ ಬಂದು ಎಲ್ಲರನ್ನೂ ಕೂಡ ನಿಂದಿಸ್ತಾ ಇದ್ದಾನೆ, ಶೋಕಿಸ್ತಾ ಇದ್ದಾನೆ, ಯಾರೋ ಅವನ ರಕ್ಷಣೆ ಮಾತನ್ನ ಹೇಳ್ತಾನೆ ಇಲ್ವಲ್ಲ. ಸೊ 9ನೆಯ ಮಗುವಿನ ಮರಣದ ಸಮಯದಲ್ಲಿ ಯಾರಿದ್ದಾರೆ ಅಲ್ಲಿ? ಯಾರಿದ್ದಾರೆ? ಅರ್ಜುನ ಇದ್ದಾನೆ. ಅರ್ಜುನ ಹೀಗೆ ಶ್ರೀಕೃಷ್ಣನ ಮತ್ತು ಕೃಷ್ಣನ ಭಕ್ತರಾದ ಯಾದವರ ನಿಂದನೆಯನ್ನ ಕೇಳಿ ಮನಸ್ಸಿಗೆ ತುಂಬಾ ನೋವು ಉಂಟಾಗತ್ತೆ. ಆತ ಆ ಬ್ರಾಹ್ಮಣನ ಕುರಿತಾಗಿ ಕೆಲ ಮಾತುಗಳನ್ನು ಹೇಳ್ತಾ ಇದ್ದಾನೆ. ಓದಿ, ಆ ಮಾತುಗಳೇನು? ಓದಿ. ಎಸ್, ಪ್ರಭು. ಓದಿ ಓದಿ. ಅರ್ಜುನ, ನಾನು ನಿನ್ನ ಸಂತತಿಯನ್ನು ರಕ್ಷಿಸುತ್ತೇನೆ. ಒಂದು ವೇಳೆ ಈ ಮಾತನ್ನು ಉಳಿಸಿಕೊಳ್ಳಲು ನಾನು ವಿಫಲನಾದರೆ ನನ್ನ ಪಾಪಕ್ಕೆ ಪ್ರಾಯಶ್ಚಿತ್ತವಾಗಿ ನಾನು ಅಗ್ನಿ ಪ್ರವೇಶ ಮಾಡುತ್ತೇನೆ. ನಾನು ನಿನ್ನ ಆ ಸಂತತಿ, ಆ ಶಿಶುವನ್ನ ರಕ್ಷಿಸ್ತೀನಿ ಈ ಬಾರಿ. ಅದರಲ್ಲಿ ನಾನು ವಿಫಲನಾದ್ರೆ ನಾನೇ ನನ್ನ ಅಂತ್ಯವನ್ನು ಮಾಡ್ಕೊಳ್ತೀನಿ. ನೀನು ಹೇಗೋ ಮಾಡ್ಲಿಕ್ಕೆ ಸಾಧ್ಯ? ಶ್ರೀಕೃಷ್ಣ, ಈ ಸಂಕರ್ಷಣ, ವಾಸುದೇವ, ಪ್ರದ್ಯುಮ್ನ, ಅನಿರುದ್ಧರು ಇವರು ಅತಿ ಶಕ್ತಿಶಾಲಿಗಳು. ಅವರೇ ನನ್ನ ಮಕ್ಕಳನ್ನ ರಕ್ಷಿಸ್ಲಿಕ್ಕಾಗ್ಲಿಲ್ಲ. ನೀನು ಹೇಳೋ ಮಾತನ್ನ ನಾನು ಯಾವ ರೀತಿ ಗಂಭೀರವಾಗಿ ಪರಿಗಣಿಸ್ಲಿಕ್ಕಾಗತ್ತೆ? ಹೇಗೆ ತಾನೇ ನೀನು ರಕ್ಷಿಸ್ಲಿಕ್ಕಾಗತ್ತೆ? ಯಾರನ್ನ ಆ ವಿಶ್ವದ ಅಧಿಪತಿಗಳೇ ರಕ್ಷಿಸ್ಲಿಕ್ಕಾಗ್ಲಿಲ್ವೋ, ವಿಶ್ವಪತಿಗಳೇ ರಕ್ಷಿಸ್ಲಿಕ್ಕಾಗ್ಲಿಲ್ವೋ, ಆ ಕಾರ್ಯವನ್ನು ನೀನ್ ಮಾಡ್ಲಿಕ್ಕಾಗತ್ತಾ? ಆಗ ಅರ್ಜುನ ಹೇಳ್ತಾನೆ, ನಾನು ಸಂಕರ್ಷಣನಲ್ಲ, ಕೃಷ್ಣನಲ್ಲ, ಕೃಷ್ಣನ ಮಗನಾದ ಪ್ರದ್ಯುಮ್ನನಲ್ಲ. ನಾನು ಅರ್ಜುನ, ಗಾಂಡೀವಧಾರಿ ಅರ್ಜುನ. ನನ್ನ ಸಾಮರ್ಥ್ಯವನ್ನು ನೀವು ಕಡೆಗಾಣಬೇಡಿ. ನಾನು ಶಿವನನ್ನ ಕಾಳಗದಲ್ಲಿ ಆತನ ಮೆಚ್ಚುಗೆಯನ್ನ ಪಡೆದಿದ್ದೆ, ಪಾಶುಪತವನ್ನ ಪಡೆದಿದ್ದೆ. ಬೇಕಿದ್ದಲ್ಲಿ ಯಮಲೋಕಕ್ಕೆ ಹೋಗಿ ನಿನ್ನ ಮಕ್ಕಳನ್ನ ಕರೆತರುವೆ. ಈ ಮಾತನ್ನ ಕೇಳಿದ ಮೇಲೆ ಬ್ರಾಹ್ಮಣನಿಗೆ ಏನೋ ಒಂದು ರೀತಿಯ ಆಶಯ, ಹೋ ಮಾಡ್ಲಿಕ್ಕಾಗಬಹುದಾ, ಆಯ್ತು ಅಂತ ಹೇಳ್ದ. ಸರಿ, ಸುಮಾರು 1 ವರ್ಷ ಆಗ್ತಾ ಬಂತು. ಆ ಬ್ರಾಹ್ಮಣನ ಪತ್ನಿ ಗರ್ಭಿಣಿಯಾಗಿದ್ಲು. ಪ್ರಸವ ವೇದನೆ ಪ್ರಾರಂಭ ಆಯ್ತು. ಆನಂತರ ಮಗುವಿನ ಜನ್ಮದ ಸಮಯ ಬಂದಾಗ ಅರ್ಜುನ ಅಲ್ಲಿ ಬರ್ತಾನೆ. ಅರ್ಜುನ ಅಲ್ಲಿ ಬಂದು ವಿಶೇಷವಾದಂತಹ ಆಯೋಜನೆಯನ್ನ ಮಾಡ್ತಾನೆ. ವಿಧ ವಿಧದ ಅಸ್ತ್ರಗಳಿಂದ, ಬಾಣಗಳಿಂದ ಆತ ಆ ಬ್ರಾಹ್ಮಣನ ಮನೆಯ ಸುತ್ತ ಶರಪಂಜರವನ್ನ ಮಾಡಿದ್ದಾನೆ. ಎಲ್ಲ ದಿಕ್ಕುಗಳಲ್ಲೂ ಕೂಡ ಆತ ರಕ್ಷಣೆಯನ್ನ ಇಟ್ಟಿದ್ದಾನೆ. ತಾನೇ ಅಲ್ಲಿ ಕಾವಲುಗಾರನಾಗಿ ನಿಂತಿದ್ದಾನೆ.
ಇನ್ನೇನು ಮಗುವಿನ ಜನ್ಮವಾಗುತ್ತೆ. ಮಗು ಜನ್ಮವಾಯಿತು, ಆ ಮಗು ಅಳೋದು ಕೇಳಿ ಸಿಕ್ತು ಎಲ್ಲರಿಗೂ. ಹಾ ಹಾ. ಅದಾದ ಮೇಲೆ ಸಂಪೂರ್ಣ ಶಾಂತಿ, ಏನೇ ಸದ್ದು ಬರ್ತಾ ಇಲ್ಲ. ಒಳಗಿಂದ ಬ್ರಾಹ್ಮಣ ಹೊರಬಂದು ಆತ ಹೇಳ್ತಾನೆ, ಓ ಹೋ, ಮತ್ತೆ ನನ್ನ ಮಗು ಕಣ್ಮರೆಯಾಯಿತು. ನಿನ್ನನ್ನು ನಂಬಿ ನಾನು ಇಲ್ಲಿ ನಿಂತೆ. ನೀನೊಬ್ಬ ನಪುಂಸಕ, ನೀನು ಬರೀ ಕೊಚ್ಕೊಳ್ತಾ ಇದೆಯಾ ನೀನು ಮಾತಿನಲ್ಲಿ. ನಿನ್ನನ್ನು ನಂಬುದು ನಾನು ಮೂರ್ಖ. ಯಾರನ್ನ ಆ ಪ್ರದ್ಯುಮ್ನ, ಅನಿರುದ್ಧ, ಬಲರಾಮ, ಶ್ರೀಕೃಷ್ಣನೇ ಸಾಕ್ಷಾತ್ ರಕ್ಷಿಸ್ಲಿಕ್ಕೆ ಆಗ್ಲಿಲ್ವೋ ಅಂಥವರನ್ನ ಬೇರೆ ಯಾರು ರಕ್ಷಿಸ್ಲಿಕ್ಕೆ ಸಾಧ್ಯ? ಈ ದುಃಖ ಇದು ನನ್ನ ವಿಧಿಯಲ್ಲಿ ಲಿಖಿತವಾಗಿರೋದು. ಆದರೆ ನಾನು ನಿನ್ನನ್ನ ನಂಬಿ ನಡೆದೆ, ನಾನು ದೊಡ್ಡ ಮೂರ್ಖ. ಯಾರು ಹೇಳಿದ್ರು ಈ ಮಾತನ್ನ? ಬ್ರಾಹ್ಮಣ. ಆಗ ಅರ್ಜುನ ಆ 10ನೇ ಮಗುವನ್ನ ಹುಡುಕ್ಲಿಕ್ಕೆ ದೇವತೆಗಳ ಲೋಕಕ್ಕೆ ಹೋಗ್ತಾನೆ. ಯಮಲೋಕ ಸಾಮ್ಯಮಣಿಗೆ ಹೋಗ್ತಾನೆ. ಆನಂತರ ಅಗ್ನಿ, ವರುಣ, ವಾಯು, ಎಲ್ಲ ಲೋಕಗಳಿಗೆ ಹೋಗಿ ಹುಡುಕ್ತಾನೆ. ಎಲ್ಲೂ ಸಿಗೋದಿಲ್ಲ ಆ ಮಕ್ಕಳು. ಕೊನೆಗೆ ಏನು, ಯಾವುದೇ ಒಂದು ಕುರುಹು ಕೂಡ ಸಿಗೋದಿಲ್ಲ. ವಾಪಸ್ ಆತ ದ್ವಾರಕೆಗೆ ಮರಳ್ತಾನೆ. ಹತಾಶನಾಗಿ ತಾನು ಏನು ಮಾತು ಹೇಳಿದ್ನೋ ಅದನ್ನ ಪೂರೈಸ್ಲಿಕ್ಕೆ ಮುನ್ನಡೀತಾನೆ. ಏನ್ ಮಾತು ಹೇಳಿದ್ದ? ಅಗ್ನಿ ಪ್ರವೇಶ ಮಾಡ್ತೀನಿ ಅಂತ ಹೇಳ್ದ. ಅರ್ಜುನ ಈಗ ಏನ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾನೆ? ಯಜ್ಞಕುಂಡವನ್ನ ತಯಾರು ಮಾಡಿ ಆ ಅಗ್ನಿಯಲ್ಲಿ ಪ್ರವೇಶ ಮಾಡ್ತೀನಿ ಅಂತ ಹೋಗ್ತಾ ಇದ್ದಾನೆ. ಆಗ ನಮ್ಮ ಭಕ್ತವತ್ಸಲ ಆತ ಬ್ರಹ್ಮಣ್ಯ, ಹೌದು, ಬ್ರಾಹ್ಮಣರನ್ನ ಸದಾ ರಕ್ಷಿಸ್ತಾನೆ. ಬಟ್ ಅದಕ್ಕೂ ಮಿಗಿಲಾಗಿ ಭಕ್ತವತ್ಸಲ ಬ್ರಾಹ್ಮಣರನ್ನ ರಕ್ಷಿಸೋದು ಅದ ಯಾವಾಗ್ಲೂ ಮಾಡ್ತಾನೆ. ಬಟ್ ಆದ್ರೆ ಶ್ರೀಕೃಷ್ಣ ಇಲ್ಲಿ ಮೊದಲ ಮಗು ಕಣ್ಮರೆಯಾದಾಗ್ಲೇ ಆತನನ್ನು ರಕ್ಷಿಸಬಹುದಾಗಿತ್ತು. ಬಟ್ ವಿಶೇಷ ಒಂದು ಉದ್ದೇಶದಿಂದ ಕೃಷ್ಣ ಏನು ಮಾಡ್ಲಿಲ್ಲ. 2, 3, 4 ಎಷ್ಟಾದ್ವು? ಈಗ ತಾನೇ ಎಷ್ಟನೇ ಮಗುಗ ಏನು ಕಣ್ಮರೆಯಾಗಿದೆ? 10ನೇ ಮಗು. ಶ್ರೀಕೃಷ್ಣ ಏನೂ ಕಾರ್ಯ ಮಾಡಿಲ್ಲ. ಬಟ್ ಈಗ ತನ್ನ ಭಕ್ತ ಅಗ್ನಿ ಪ್ರವೇಶ ಮಾಡ್ತಾ ಇದ್ದಾನೆ ಅಂತ ತಿಳಿದ ತಕ್ಷಣ ಏನ್ ಮಾಡ್ದಾನೆ? ಓ ಅರ್ಜುನ, ತಡಿಯಪ್ಪ, ತಡಿ, ನಾನ್ ನಿನಗೆಲ್ಲ ಆ ಕಣ್ಮರೆಯಾದ ಮಕ್ಕಳನ್ನ ತೋರಿಸ್ತೀನಿ. ಅಂದ್ರೇನು? ಶ್ರೀಕೃಷ್ಣನಿಗೆ ಗೊತ್ತಿರ್ಲಿಲ್ವಾ ಎಲ್ಲಿ ಹೋಗಿದಾರ ಆ ಮಕ್ಕಳಂತ? ಕದ್ದವರು ಯಾರು ಅಂತ ಗೊತ್ತಿರ್ಲಿಲ್ವಾ? ಕೃಷ್ಣನಿಗೆ ಗೊತ್ತಿಲ್ಲದೆ ಇರೋದೇನಿತ್ತು? ಕೃಷ್ಣನಿಗೆ ಗೊತ್ತಿತ್ತು. ಕೃಷ್ಣ ಒಂದು ರಥವನ್ನ, ತನ್ನ ಆ ಮುಖ್ಯ ರಥ ಏನಿದೆ, ಆ ದಿವ್ಯ ರಥ, ಆ 4 ವೈಕುಂಠದ ಕುದುರೆಗಳವು, ಆ ಕುದುರೆಗಳ ಆ ರಥವನ್ನ ತಾನು ಏರ್ತಾನೆ. ಅರ್ಜುನನು ಕೂಡ ಕರೆತಾನೆ. ಅರ್ಜುನ ಮತ್ತೆ ಶ್ರೀಕೃಷ್ಣರು ಈಗ ರಥವನ್ನೇರಿ ಪಶ್ಚಿಮ ದಿಕ್ಕಿನ ಕಡೆ ನಡೀತಾ ಇದ್ದಾರೆ. ಆ ರಥ ನಡೀತಾ ಇದೆ, ಆ ದಿಕ್ಕಿನಲ್ಲಿ ಅದು ಚಲಿಸ್ತಾ ಇದೆ. ನೋಡ್ತಾ ಇದ್ದಾಗೆ ಸಪ್ತದ್ವೀಪಗಳು, ಜಂಬೂದ್ವೀಪದ ಸಪ್ತದ್ವೀಪಗಳನ್ನ, ಜಂಬೂದ್ವೀಪದ ನಂತರ ಸಪ್ತದ್ವೀಪ ಖಂಡಗಳು, ದ್ವೀಪಗಳು, ನಂತರ ಸಾಗರಗಳು, ನಂತರ ಪರ್ವತಗಳನ್ನ ದಾಟಿ ಲೋಕಾಲೋಕ ಪರ್ವತ. ನೀವು ಭಾಗವತದಲ್ಲಿ 5ನೇ ಸ್ಕಂದದಲ್ಲಿ ಈ ಪೂರ್ತಿ ಬ್ರಹ್ಮಾಂಡದ ರಚನೆಯನ್ನ ನೋಡಿದಾಗ ಭೂಮಂಡಲದ ರಚನೆಯಲ್ಲಿ ಲೋಕಾಲೋಕ, ಇದು ಬಹಳ ಎತ್ತರದ ಪರ್ವತಗಳು. ಆ ಪರ್ವತಗಳ ಆಚೆ ಸೂರ್ಯನ ಬೆಳಕು ಹೋಗೋದಿಲ್ಲ. ಅಲ್ಲಿವರೆಗೆ ಆತ ಪಶ್ಚಿಮ ದಿಕ್ಕಿನಲ್ಲಿ ರಥವನ್ನ ಸಾಗಿಸ್ತಾ ಶ್ರೀಕೃಷ್ಣ. ಅರ್ಜುನ ಈ ಪ್ರದೇಶಗಳನ್ನ ಮೊದಲ ಬಾರಿ ನೋಡ್ತಾ ಇದ್ದಾನೆ. ಆಶ್ಚರ್ಯ. ಅದಾದ ಮೇಲೆ ಲೋಕಾಲೋಕ ಪರ್ವತವನ್ನ ದಾಟಿದ ಮೇಲೆ ಅಲ್ಲಿ ಸೂರ್ಯನ ಬೆಳಕು ತಲುಪೋದೇ ಇಲ್ಲ. ಅಲ್ಲಿ ಗಾಢ ಅಂಧಕಾರ ಇತ್ತು. ಕುದುರೆಗಳಿಗೆ ಏನು ಮುಂದಿನ ದಿಕ್ಕೆ ಕಾಣ್ತಾ ಇಲ್ಲ. ಆಗ ಶ್ರೀಕೃಷ್ಣ ಏನ್ ಮಾಡ್ದ? ತನ್ನ ಸುದರ್ಶನ ಚಕ್ರವನ್ನ ಮುಂದೆ ಕಳಿಸ್ದ. ಆ ಸುದರ್ಶನ ಚಕ್ರದ ಪ್ರಭೆ, ಆ ಬೆಳಕಿನಿಂದ ಮುಂದಿನ ದಾರಿ ಕಾಣ್ತಾ ಇದೆ. ಅರ್ಜುನ ನೋಡ್ತಾ ಇದ್ದಾನೆ ಗಾಢ ಅಂಧಕಾರವನ್ನ. ಅದರ ಮೂಲಕ ಅದನ್ನ ಸೀಳಿ, ಆ ಕತ್ತಲನ್ನ ಸೀಳಿ ಈ ರಥ ಮುನ್ನಡಿತಾ ಇದೆ. ಬ್ರಹ್ಮಾಂಡದ ಆವರಣಗಳು, ಪಂಚಮಹಾಭೂತ, ಮನಸ್ಸು, ಬುದ್ಧಿ, ಆ ಅವ್ಯಕ್ತಿ, ಇವುಗಳ ಆವರಣಗಳೇನಿವೆ ಅವುಗಳನ್ನ ಭೇದಿಸಿ ಈ ರಥ ಹೊರ ನಡೀತಾ ಇದೆ. ಹೊರ ನಡೀತಾ ಅದು ಅತಿ ಪ್ರಖರವಾದ ಜ್ಯೋತಿಯ ಆ ಪ್ರದೇಶವನ್ನ ತಲುಪುತ್ತೆ. ಅದನ್ನ ಕಂಡು ತನ್ನ ಕಣ್ಣನ್ನ ಆತ ತೆಗಿರ್ಲಿಕ್ಕೂ ಆಗ್ಲಿಲ್ಲ, ಕಣ್ಣು ಮುಚ್ಚಿದ್ದ ಅರ್ಜುನ. ಅದಾದ ಮೇಲೆ
ಅದು ಅತ್ಯಂತ ವೈಭವಯುತವಾಗಿತ್ತು. ಆ ಅದಾದ ಮೇಲೆ ಅದು ಆ ಜಲವನ್ನ ಪ್ರವೇಶಿಸುತ್ತೆ. ಅಲ್ಲಿ ಹ್ಮ್, ಇಲ್ಲಿವರೆಗೆ ಆಗ್ಲೇ ಪೂರ್ತಿ ಬ್ರಹ್ಮಾಂಡಗಳನ್ನ ಭೇದಿಸಿ ಆ ನಂತರ ರುದ್ರನ ಲೋಕ, ಆ ಬ್ರಹ್ಮಲೋಕವನ್ನ ಆಗ್ಲೇ ದಾಟಿತ್ತು. ನಂತರ ವೈಕುಂಠ, ನಂತರ ಈಗ ಮಹಾವಿಷ್ಣುವಿನ ಧಾಮವಾದ ಮಹಾಕಾಲಪುರ, ಮಹಾವೈಕುಂಠವನ್ನ ಪ್ರವೇಶಿಸ್ತಾ ಇದೆ ಈ ರಥ. ಆ, ಹೀಗೆ ಒಂದೊಂದಾಗಿ ಈ ರೀತಿಯ ಪ್ರದೇಶಗಳನ್ನು ದಾಟಿ ಹೋಗಿದೆ. ಯಾವೊಬ್ಬ ಜೀವಿಯೂ ಕೂಡ ಹೇಳಬೇಕಂದ್ರೆ ಕೆಲವೊಂದು ಭಗವಂತನ ರೂಪಗಳು ಕೂಡ ಈ ಸ್ಥಳದವರೆಗೆ ತಲುಪಲಿಕ್ಕಾಗುವುದಿಲ್ಲ. ಆದರೆ ಭಗವಂತ ಶ್ರೀಕೃಷ್ಣ ಆತ ಅವತಾರಿ, ತನ್ನ ಭಕ್ತನನ್ನ ಕರೆದೊಯ್ದಿದ್ದಾನೆ ಆ ಜಾಗಕ್ಕೆ ಆತನನ್ನು ರಕ್ಷಿಸುವ ಉದ್ದೇಶದಲ್ಲಿ. ಅಲ್ಲಿ ನೋಡ್ತಾನೆ ಬಿಳುಪಾಗಿ ಕಾಣ್ತಾ ಇರುವಂತಹ ಆ ಅಸಂಖ್ಯ ಹೆಡೆಗಳುಳ್ಳಂತಹ ಆ ಪ್ರಖರವಾದಂತಹ ಪ್ರತಿಯೊಂದು ಹೆಡೆಯ ಮೇಲಿರುವಂತಹ ಮಣಿಗಳು ಎಷ್ಟು ಪ್ರಖರವಾಗಿ ಹೊಳಿತಾ ಇವೆ ಅಂದರೆ ಆ ಸರ್ಪದ ಕಣ್ಣುಗಳು ಆ ಮಣಿಯ ಬೆಳಕನ್ನ ಪ್ರತಿಬಿಂಬಿಸ್ತಾ ಇವೆ. ಚೂಪಾದ ಬೆಳಕು ಅವುಗಳಿಂದ ಹೊರಹೊಮ್ತಾ ಇದೆ. ಏನದು? ಅನಂತಶೇಷ. ಆ ಅನಂತಶೇಷನ ಮಡಿಲಿನಲ್ಲಿ, ಯೋಗ ನಿದ್ರೆಯಲ್ಲಿ ಆತನ ಸುತ್ತ ಪ್ರತಿಯೊಂದು ಆ ದಿವ್ಯ ಆಯುಧಗಳು, ಶಂಖಚಕ್ರ ಗದಾ ಪದ್ಮ. ಅಷ್ಟೇ ಅಲ್ಲದೆ ಆತನ ಶಕ್ತಿಗಳು, 9 ದಿವ್ಯ ಶಕ್ತಿಗಳು, ಆ ನಿತ್ಯ ಸೂರಿಗಳು, ಮುಕ್ತ ಭಕ್ತರು, ನಾರದರು ಅಂತ ಇನ್ನಿತರ ಭಕ್ತರೆಲ್ಲರೂ ಕೂಡ ನೆರೆದು ಆತನನ್ನ ಸ್ತುತಿಸ್ತಾ ಇದ್ದಾರೆ ವೇದ ಮಂತ್ರಗಳಿಂದ. ಆತನೇ ಮಹಾವಿಷ್ಣು. ಆ ಮಹಾವಿಷ್ಣುವಿನ ಬಳಿ ಶ್ರೀಕೃಷ್ಣ ಮತ್ತು ಅರ್ಜುನರು ತಲುಪಿದ್ದಾರೆ. ಅವರನ್ನ ನೋಡುತ್ತಾ ಇದ್ದ ಹಾಗೆ ಶ್ರೀಕೃಷ್ಣ ಕೈ ಜೋಡಿಸಿ ನಮಸ್ಕರಿಸ್ತಾನೆ. ಮುಗುಳ್ನಗ್ತಾನೆ ಮಹಾವಿಷ್ಣು. ಶ್ರೀಕೃಷ್ಣ ಅವತಾರಿಯಾಗಿದ್ರೆ ಆತ ವಿಷ್ಣುವನ್ನ ಕಂಡು ಯಾಕೆ ನಮಸ್ಕಾರ ಮಾಡ್ದ? ಅದು ಮರ್ತ್ಯ ಲೀಲಾ. ಕೃಷ್ಣನ ಲೀಲೆಗಳಲ್ಲಿ ಆತ ಸಾಮಾನ್ಯ ಮನುಷ್ಯನಂತೆ ವರ್ತಿಸ್ತಾನೆ. ಇದನ್ನ ಅನೇಕ ಪ್ರಸಂಗಗಳಲ್ಲಿ ನೋಡಿದೀವಿ. ಬಟ್ ರಹಸ್ಯ ಮುಂದೆ ನಮ್ಗೆ ಇನ್ನು ಹೊರ ಕಾಣುತ್ತೆ. ಮಹಾವಿಷ್ಣು ಏನ್ ಹೇಳ್ದ? ಓದಿ. ನನ್ನ ಅಂಶಗಳಾದ, ಓದಿ. ಬೇರೆಯವರು ಓದ್ಬೇಕು, ಯಾರು ಓದಿಲ್ವೋ ಅವ್ರು ಓದಿ. ಎಸ್, ಹರೇ ಕೃಷ್ಣ. ಓದಿ. ನನ್ನ ಅಂಶಗಳಾದ ನಾವಿಬ್ಬರನ್ನು ದರ್ಶಿಸಬೇಕೆಂಬ ನಾವಿಬ್ರು ಅಲ್ಲ, ನಿಮ್ಮಿಬ್ಬರನ್ನು ನಿಬ್ಬಿಬ್ಬರನ್ನು ದರ್ಶಿಸಬೇಕೆಂಬ ಉದ್ದೇಶದಿಂದಲೇ ನಾನು ಈ ಬ್ರಾಹ್ಮಣನ ಪುತ್ರನು ಇಲ್ಲಿಗೆ ತಂದೆನು. ನೋಡಿ ಇಲ್ಲಿ ಏನ್ ಕಾಣ್ತಾ ಇದೆ? ಭಗವಂತ ಮಹಾವಿಷ್ಣುವೇ ಈ ಬ್ರಾಹ್ಮಣರನ್ನ ಕದ್ದು ತಂದಿದ್ದಾನೆ. ಬ್ರಾಹ್ಮಣನ ಪುತ್ರರನ್ನ, ಸಾರಿ. ಕಳ್ಳ ಯಾರು? ಕಳ್ಳ ಸಿಕ್ಬಿದ್ದ ಮಹಾವಿಷ್ಣು. ಅರೆ, ಕಳ್ತನ ಯಾಕೆ ಮಾಡ್ದ ಮಹಾವಿಷ್ಣು? ಅದು ಯಾರನ್ನ ಕಳ್ತನ ಮಾಡ್ದ? ಬ್ರಾಹ್ಮಣನ ಪುತ್ರನನ್ನ ಕದ್ದು ಬಂದಿದ್ದಾನೆ. ಇಂಥ ಒಂದು ತಪ್ಪನ್ನ ಮಹಾವಿಷ್ಣು ಯಾಕೆ ಮಾಡ್ದ? ಇದು ಬಹಳ ರಹಸ್ಯ. ಮುಂದೆ ಓದಿ. ಭೂಮಿಯ ಮೇಲಿನ ನಿಮ್ಮ ದಿವ್ಯ ಕಾರ್ಯವನ್ನು ಪೂರ್ಣಗೊಳಿಸಿದ ತಕ್ಷಣವೇ ಇಲ್ಲಿಗೆ ನನ್ನ ಬಳಿಗೆ ಮರಳಿ ಬನ್ನಿ. ಇಲ್ಲಿ ಮಹಾವಿಷ್ಣು ಏನ್ ಹೇಳ್ದ? ಏ ಶ್ರೀ ಕೃಷ್ಣ ಮತ್ತು ಅರ್ಜುನರೇ, ನೀವು ಅವತಾರಿಗಳು, ಶಾಶ್ವತವಾಗಿ ನೀವು ನರನಾರಾಯಣರು. ಆ ರೂಪದಲ್ಲಿ ನೀವು ಆ ಜಗತ್ತಿನಲ್ಲಿ ಆ ತಪ ಮತ್ತು ಆಧ್ಯಾತ್ಮಿಕ ಕಾರ್ಯಗಳ ಉದಾಹರಣೆಯನ್ನ ಸಂಪೂರ್ಣ ಮನ್ವಂತರದ ಪೂರ್ತಿ ನೀಡ್ತೀರಾ. ಅದಾದ ಮೇಲೆ ನೀವು ಮರಳಿ ನನ್ನ ಈ ವೈಕುಂಠ ಲೋಕಕ್ಕೆ ಮರಳಿ ಬನ್ನಿ. ಅಂದರೆ ಆ ಭಗವಂತನ ಆ ಅಂಶರೂಪ ಅದು ಮಹಾವಿಷ್ಣುವಿನಲ್ಲಿ ಲೀನವಾಗುತ್ತೆ. ಬಟ್ ಅವತಾರಿ ವ್ಯಕ್ತಿ ಶ್ರೀಕೃಷ್ಣ, ಆತ ನೇರವಾಗಿ ಗೋಲೋಕಕ್ಕೆ ಹೋಗ್ತಾನೆ. ಸೊ ಇದನ್ನೆಲ್ಲ ಕೇಳಿದ ಮೇಲೆ ಮಹಾವಿಷ್ಣುವಿನ ಮಾತುಗಳನ್ನ ಕೇಳಿ ಅರ್ಜುನ ಒಂದು ರೀತಿ ದಂಗು ಪಡೆದಂತ ಆಶ್ಚರ್ಯ ಆಗುತ್ತೆ. ಈ ರೂಪಗಳನ್ನು ಎಂದೂ ಕಂಡಿರ್ಲಿಲ್ಲ. ಅಷ್ಟೇ ಅಲ್ಲದೆ ಶ್ರೀಕೃಷ್ಣ ತೋರಿಸ್ತಾನೆ, ನೋಡಲ್ಲಿ ಯಾರಿದ್ದಾರೆ? ಅಲ್ಲಿ 9 ಮಕ್ಕಳಿದ್ರಲ್ಲಿ. 9 10 ಅರ್ಜುನ ನೋಡಿ ಆಶ್ಚರ್ಯಚಕಿತನಾಗ್ತಾನೆ. ಓ, ಇಲ್ಲಿದ್ದಾವೆ ಮಕ್ಕಳು. ಆಯ್ತು, ಕರ್ಕೊಂಡು ಹೋಗೋಣ ಅಂತ ಶ್ರೀಕೃಷ್ಣ ಮತ್ತೆ ಅರ್ಜುನ ಆ ಮಕ್ಕಳನ್ನ ಕರೆಕೊಂಡು ಬರ್ತಾ ಇದ್ದಾರೆ. ಆಗ ಅರ್ಜುನ ಚಿಂತೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾನೆ, ಯೋಚನೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಮಹಾವಿಷ್ಣು ಯಾಕೆ ಕದ್ದ? ನೇರವಾಗಿ ದ್ವಾರಕೆಗೆ ಬಂದು ಕೃಷ್ಣನ ದರ್ಶನ ಮಾಡಬಹುದಾಗಿತ್ತಲ್ವಾ?
ದ್ವಾರಕೆಯಲ್ಲಿರುವಂತಹ ಹಣ್ಣು ಮಾರೋರು ಅಥವಾ ಸಾಮಾನ್ಯ ವ್ಯಕ್ತಿಗಳು ಕೂಡ ಕೃಷ್ಣನನ್ನು ನೋಡ್ತಾರೆ. ಮಹಾವಿಷ್ಣು ಬಂದು ನೋಡಬಹುದಾಗಿತ್ತಲ್ವಾ? ಇದು ಸರಿಯಾದ ಕ್ವಶನ್ ಏನನ್ಸುತ್ತೆ ನಿಮ್ಗೆ? ಇದು ಬಹಳ ಒಳ್ಳೆ ಪ್ರಶ್ನೆ ಇದು, ಇಸ್ ಇಟ್ ನಾಟ್? ಇದರಲ್ಲೇ ಇರೋದು ಸ್ವಾರಸ್ಯ ಆಕ್ಚುಲಿ. ಸೊ ಭಾಗವತದಲ್ಲಿ ಈ ವರ್ಣನೆಯನ್ನ ಹೇಳುವಾಗ ನಮ್ಮ ಆಚಾರ್ಯರು ಇದನ್ನ ಬಹಳ ಚೆನ್ನಾಗಿ ವರ್ಣಿಸ್ತಾರೆ. ಯಾಕೆ ವಿಷ್ಣು ಬ್ರಾಹ್ಮಣನ ಮಕ್ಕಳನ್ನ ಕದ್ದ? ಯಾಕೆಂದ್ರೆ ಕೃಷ್ಣ ಬ್ರಾಹ್ಮಣರನ್ನ ಅತಿ ಪ್ರೀತಿಸ್ತಾನೆ. ಇದನ್ನ ನೋಡಿದ್ವಲ್ವಾ ನಾವು ಅನೇಕ ಲೀಲೆಗಳಲ್ಲಿ ಹಿಂದೆ, ಹೌದಲ್ವಾ? ಬ್ರಾಹ್ಮಣರು ವೇದದ ಜ್ಞಾನವನ್ನ ಧಾರಣೆ ಮಾಡ್ತಾರೆ, ಅತಿ ಸರಳವಾಗಿರ್ತಾರೆ, ಭಗವಂತನ ಭಕ್ತಿಯನ್ನ ಮಾಡ್ತಾರೆ, ಶುದ್ಧವಾಗಿ ಪಾಲಿಸ್ತಾರೆ. ಹಾಗಾಗಿ ಭಗವಂತ ಅವರನ್ನ ಅತಿ ಪ್ರಿಯವಾಗಿ ಕಾಣ್ತಾನೆ. ಆ ಒಂದು ಉದ್ದೇಶದಿಂದ ಬ್ರಾಹ್ಮಣನ ಮಕ್ಕಳನ್ನ ಮಹಾವಿಷ್ಣು ಕದ್ದ. ಆದ್ರೆ ಯೋಚನೆ ಮಾಡಿ, ಯಾಕೆ ಕದ್ದ? ಕೃಷ್ಣ ಇಲ್ಲಿ ಹುಡ್ಕೊಂಡು ಬಂದೇ ಬರ್ತಾನೆ, ಅವಾಗ ನೋಡ್ಬೋದು. ಕೃಷ್ಣ ಅವರನ್ನ ರಕ್ಷಿಸ್ಲಿಕ್ಕೆ ಬರ್ತಾನೆ, ಆತನ ದರ್ಶನವನ್ನ ನಾನು ಪಡಿಬಹುದು ಅನ್ನೋ ಉದ್ದೇಶದಿಂದ ಕದ್ದ. ಬಟ್ ಬ್ರಾಹ್ಮಣರ ಯಾವೊಂದು ಸ್ವತ್ತನ್ನು ಕದ್ದರೆ ಮಹಾಪಾಪ ಅಂತ ಭಗವಂತನೇ ಹಿಂದೊಂದು ಪ್ರಸಂಗದಲ್ಲಿ ಹೇಳಿದಾನೆ. ನೆನಪು ಮಾಡ್ಕೊಳ್ಳಿ. ಯಾವುದು ಪ್ರಸಂಗ ಹೇಳ್ಬೇಕು ನನಗೆ? ತಾವೆಲ್ಲ ಬಹಳ ಕೇಳಿದ್ದೀರ. ಬ್ರಾಹ್ಮಣನಿಗೆ ನೀಡಿದ್ದಂಥದ್ದನ್ನ ಬೇರೊಬ್ಬನಿಗೆ ನೀಡುವ ಒಬ್ಬ ವ್ಯಕ್ತಿ ದೊಡ್ಡ ತಪ್ಪಲ್ಲಿ ಸಿಕ್ಕಾಕೊಂಡ್ಬಿಟ್ಟ. ಹಸು ದಾನ ಓಕೆ, ಆ ವ್ಯಕ್ತಿ ಹೆಸರು ಹೇಳಿ ಎಲ್ರು. ನಗಮಹಾರಾಜ. ಏನಾಯ್ತು ಅವನಿಗೆ? ಅವನು ಹಲ್ಲಿಯಾಗಿ ದೊಡ್ಡ ಹಲ್ಯ, ಓತಿಕೆ ಅಥವಾ ಉಡ ಏನೇ ಅನ್ಕೊಳ್ಳಿ, ಅಂತ ಒಂದು ನಿಕೃಷ್ಟ ಜನ್ಮ ಶಾಪವಾಗಿ ಸಿಕ್ಬಿಡ್ತ ಅಲ್ವಾ? ಸೊ ಆ ಲೀಲೆಯಲ್ಲಿ ನೋಡಿದ್ವಲ್ವಾ ನಾವು ಕೆಲ ಮಾತುಗಳಲ್ಲಿ, ಕೃಷ್ಣನೇ ಎಲ್ಲ ಯದುಗಳಿಗೆ ಆ ಮಾತನ್ನ ಉಪದೇಶವನ್ನು ನೀಡಿ. ಸೊ ಇಲ್ಲಿ ಮಹಾವಿಷ್ಣು ಆ ತಪ್ಪನ್ನು ಮಾಡ್ತಾ ಇದ್ದಾನೆ, ಹೌದ ತಾನೆ? ಇಂಥ ತಪ್ಪನ್ನು ಮಹಾವಿಷ್ಣು ಯಾಕೆ ಮಾಡ್ತಾ ಇದ್ದಾನೆ? ಯಾಕೆಂದ್ರೆ ಕೃಷ್ಣನನ್ನ ಕಾಣುವಂತಹ ಅತೀವವಾದಂತಹ ಇಚ್ಛೆ ಯಾರಿಗೆ? ಮಹಾವಿಷ್ಣುವಿಗೆ. ಮೂಲ ಭಗವಂತನನ್ನ ಕಾಣುವ ಇಚ್ಛೆ ಭಗವಂತನಿಗೆ. ಹಾಗಾಗಿ ಭಗವಂತ ಒಂದು ಪಾಪವನ್ನು ಮಾಡ್ಬಿಟ್ಟ. ಅದು ಹೇಳ್ಬಾರ್ದು, ಬಟ್ ಅಂದ್ರೆ ತಪ್ಪನ್ನ ಮಾಡ್ದ. ಏನ್ ತಪ್ಪದು? ಬ್ರಾಹ್ಮಣನ ಮಕ್ಕಳನ್ನ ಕದ್ದ. ಬಟ್ ಯಾಕೆ ಮಹಾವಿಷ್ಣು ನೇರವಾಗಿ ದ್ವಾರಕೆಗೆ ಬಂದು ನೋಡಬಹುದಾಗಿತ್ತಲ್ಲ ಕೃಷ್ಣನನ್ನ? ಇದು ಇನ್ನೊಂದು ವಿಶೇಷ ಸ್ವಾರಸ್ಯ. ಶ್ರೀಕೃಷ್ಣ ಯಾರಿಗೆ ಕೃಪೆಯನ್ನ ನೀಡೋದಿಲ್ವೋ ಅವರು ಶ್ರೀಕೃಷ್ಣನ ದರ್ಶನವನ್ನ ಪಡಿಲಿಕ್ಕೆ ಆಗೋದಿಲ್ಲ. ದ್ವಾರಕೆಯಲ್ಲಿ ಶ್ರೀಕೃಷ್ಣನನ್ನ ನೋಡೋರು ಕೃಷ್ಣನ ಕೃಪೆಯನ್ನ ಪಡೆದಿರೋದ್ರಿಂದ ಅವರು ನೋಡ್ತಾ ಇದ್ದಾರೆ. ಕುರುಕ್ಷೇತ್ರ ಯುದ್ಧದಲ್ಲಿ ಶ್ರೀಕೃಷ್ಣ ದರ್ಶನವನ್ನ ನೀಡಿದ, ಅದು ಆತನ ಮಹಾಕೃಪೆ. ಇದನ್ನ ನಾವು ಹಿಂದೆ ಕಲ್ತಿದ್ದೀವಿ. ಅಲ್ಲಿ ನೆರೆದಿದ್ದಂಥವ್ರು ಎಲ್ಲರೂ ಕೂಡ ಕೃಷ್ಣನ ದರ್ಶನವನ್ನ ಮಾಡಿದ್ರು. ಹಾಗಾಗಿ ಸತ್ತ ಮೇಲೆ ಅವರು ಮುಕ್ತಿ ಪಡೆದ್ರು ಆ ಯುದ್ಧದಲ್ಲಿ, ಹೌದಲ್ವಾ? ಈ ಮಾತು ಭಾಗವತದಲ್ಲಿ ಬರ್ತದೆ. ಸೊ ಹಾಗಿದ್ದಲ್ಲಿ ಆ ಕೃಪೆಯನ್ನ ಪಡಿಲಿಕ್ಕೆ ಅಂತ ಹೇಳಿ ಮಹಾವಿಷ್ಣು ಈ ಕಾರ್ಯ ಮಾಡ್ದ. ಫಸ್ಟ್ ನಾನು ಹಾಗೆ ಹೋದ್ರೆ ದ್ವಾರಕೆಯಲ್ಲಿ ನಾನು ಕೃಷ್ಣನ ದರ್ಶನವನ್ನು ಪಡಿಲಿಕ್ಕೆ ಆಗೋದಿಲ್ಲ ಅಂತ. ಸೊ ನೋಡಿ, ಭಗವಂತನ ದರ್ಶನಕ್ಕೆ ಶ್ರೀಕೃಷ್ಣನ ದರ್ಶನಕ್ಕೆ, ಶಬ್ದನ ಸರಿಯಾಗಿ ಉಪಯೋಗಿಸ್ತೇನೆ, ಅವತಾರಿ ಶ್ರೀಕೃಷ್ಣನ ದರ್ಶನಕ್ಕೆಂದು ಮಹಾವಿಷ್ಣು ಕೂಡ ಹಾತೊರಿತಾ ಇದ್ದಾನೆ. ಪ್ರತಿ ವರ್ಷ ಆತ ಬಂದು ಕದ್ದುಕೊಂಡು ಹೋಗ್ತಾ ಇದ್ದ ಬ್ರಾಹ್ಮಣನ ಮಕ್ಕಳನ್ನ. ಆ ಕದ್ಕೊಂಡು ಹೋಗಕ್ ಬಂದಾಗ ದರ್ಶನ ಮಾಡ್ಬೋದಾಗಿತ್ತ? ಇಲ್ಲ. ಯಾಕಂದ್ರೆ ಭಗವಂತ ಶ್ರೀಕೃಷ್ಣ ಆತನಿಗೆ ಕೃಪೆಯನ್ನ ನೀಡಿರಲಿಲ್ಲ. ಹೊರರೂಪದಲ್ಲಿ ಇದು ತಪ್ಪು ಕಾರ್ಯದಂತೆ ಕಂಡರೂ ಕೂಡ ಇದು ಶ್ರೀಕೃಷ್ಣನ ದರ್ಶನದ ಅಭಿಲಾಷೆಯಾಗಿದ್ದರಿಂದ ಇದನ್ನ ತುಂಬಾ ಪ್ರಶಂಸೆ ಮಾಡಲಾಗಿದೆ. ವಾ ಮಹಾವಿಷ್ಣು, ಏನ್ ಕೆಲಸ ಮಾಡಿದೆಪ್ಪ ನೀನು ಕೃಷ್ಣನ ದರ್ಶನಕ್ಕೋಸ್ಕರ. ಸೊ ಕೃಷ್ಣ ಬ್ರಾಹ್ಮಣನಿಗೆ ಆತನನ್ನು ರಕ್ಷಿಸಲಿಕ್ಕೆ ಅಂತ ಹೇಳಿ ಈ ಜಾಗಕ್ಕೆ ಬಂದಿದ್ದಾನೆ. ಬಟ್ ಇನ್ನೊಂದು ಮಾತು ಅರ್ಜುನ ಕೃಷ್ಣನಿಗೆ ಕೇಳ್ತಾನೆ ವಾಪಸ್ ಮಕ್ಕಳ ಜೊತೆ ಹೋಗ್ಬೇಕಾದ್ರೆ, ಕೃಷ್ಣ
ನೀನು ಬ್ರಾಹ್ಮಣರನ್ನು ರಕ್ಷಿಸುವುದಾದ್ರೆ ಮೊದಲನೇ ಪುತ್ರನ ರಕ್ಷಣೆಯಲ್ಲಿಯೇ ನೀನು ಬರ್ಬೋದಾಗಿತ್ತಲ್ಲ ಮಹಾವಿಷ್ಣುವಿನ ಬಳಿ. ಹ? ಆಗ ಶ್ರೀಕೃಷ್ಣ ಹೇಳ್ತಾನೆ, ನಾನು ಬ್ರಾಹ್ಮಣರಿಗಿಂತ ಹೆಚ್ಚು ಯಾರನ್ನು ಪ್ರೀತಿಸ್ತೀನಿ? ಭಕ್ತರನ್ನ ಪ್ರೀತಿಸ್ತೀನಿ. ಬ್ರಾಹ್ಮಣರನ್ನ ಪ್ರೀತಿಸೋದಕ್ಕೆ ಕಾರಣ ಏನು? ಅವರು ಭಕ್ತರು. ಬಟ್ ವಿಶೇಷವಾಗಿ ನಿನ್ನಂತಹ ಭಕ್ತರು, ನಿನ್ನಂತಹ ಆ ಸಖ್ಯ ಭಾವದ ಭಕ್ತರು, ಅದಕ್ಕೂ ಮಿಗಿಲಾಗಿ ಆ ವೃಂದಾವನದ ಭಕ್ತರನ್ನು ಎಷ್ಟು ಪ್ರೀತಿಸ್ತಾ ಇರಲಿಕ್ಕಿಲ್ಲ, ಯೋಚನೆ ಮಾಡಿ ನೀವು ದಯವಿಟ್ಟು. ಸೊ ಶ್ರೀಕೃಷ್ಣ ಆ ಅರ್ಜುನನ ಮೇಲಿರುವ ವಾತ್ಸಲ್ಯದ ಕಾರಣ, ಅಫ್ಕೋರ್ಸ್ ಆ ಸಖ್ಯ ಭಾವದ ಪ್ರೇಮ ಪ್ರೀತಿ ಅದು. ಹಾಗಾಗಿ ನಾನು ಈಗ ನಾನು ಆ ಮಹಾವಿಷ್ಣುವಿನ ಬಳಿ ಬಂದಿದ್ದೀನಿ. ಇದನ್ನ ಯಾರು ಹೇಳ್ತಾ ಇದ್ದಾರೆ? ಶ್ರೀಕೃಷ್ಣ ಹೇಳ್ತಾ ಇದ್ದಾನೆ. ಕೊನೆಯಲ್ಲಿ, ಈ ಚರ್ಚೆಯ ಕೊನೆಯಲ್ಲಿ ಶುಕಮುನಿಗಳು ಹೇಳ್ತಾರೆ, ನಿಶಮ್ಯ ವೈಷ್ಣವಂ ಧಾಮ ಪಾರ್ಥ ಪರಮ ವಿಸ್ಮಿತ ಯತ್ಕಿಂಚಿತ್ ಪೌರುಷಂ ಪುಂಸಾಂ ಮೇನೆ ಕೃಷ್ಣಾನುಕಂಪಿತಂ. ಕೆಳಗಿರುವಂತ ಅನುವಾದ ಓದಿ, ಕೃಷ್ಣನನ್ನ ದರ್ಶಿಸಲು. ಓದಿ. ಕೃಷ್ಣನನ್ನು ದರ್ಶಿಸಲು ಮಹಾವಿಷ್ಣುವು ಬ್ರಾಹ್ಮಣನ ಪುತ್ರರನ್ನು ಅಪಹರಿಸಬೇಕಾಯಿತು ಮತ್ತು ಕೃಷ್ಣನ ಅನುಮತಿ ಇಲ್ಲದೆ ಆತನಿಗೆ ದ್ವಾರಕೆಯಲ್ಲಿ ಕೃಷ್ಣನನ್ನು ದರ್ಶಿಸಲು ಸಾಧ್ಯವಿರಲಿಲ್ಲ ಎಂಬುದನ್ನು ಅರ್ಥ ಮಾಡಿಕೊಂಡ ಅರ್ಜುನನು ಕೃಷ್ಣನು ಶ್ರೀ ವಿಷ್ಣುವಿಗಿಂತಲೂ ಶ್ರೇಷ್ಠನೆಂದು ತೀರ್ಮಾನಿಸಿದನು. ಸೊ ಇದರಿಂದ ನಮಗೆ ಸ್ಪಷ್ಟವಾಗಿ ತಿಳಿಯೋದೇನು? ಮಹಾವಿಷ್ಣುವಿಗಿಂತ ಶ್ರೇಷ್ಠ ಯಾರು? ಶ್ರೀಕೃಷ್ಣ. ಇದು ಇಲ್ಲಿ ಸ್ಪಷ್ಟವಾಗಿ ಕಾಣಸಿಗುತ್ತೆ. ಶ್ರೀಕೃಷ್ಣನ ದರ್ಶನಗೆಂದು ಬಯಸಿ ಮಹಾವಿಷ್ಣು ಹೊರರೂಪದಲ್ಲಿ ಒಂದು ತಪ್ಪನ್ನೆಸಗಿದ, ಬ್ರಾಹ್ಮಣ ಪುತ್ರರನ್ನ ಆತ ಕದ್ದ. ಇದರಲ್ಲೇ ಗೊತ್ತಾಯ್ತು ಅರ್ಜುನನಿಗೆ ಶ್ರೀಕೃಷ್ಣನೇ ಆದಿನಾರಾಯಣ, ವಿಷ್ಣುವಿಗೂ ಮಿಗಿಲಾದವನು. ತನ್ನ ಪ್ರಿಯ ಮಿತ್ರನನ್ನ ಕಂಡು ಆತ ಕೈ ಜೋಡಿಸಿ ಕಣ್ಣೀರು, ಆನಂದ ಬಾಷ್ಪ ಆತನ ಕಣ್ಣಲ್ಲಿ ಬಂತು. ಭಾಗವತದಲ್ಲಿ ಇನ್ನೊಂದು ಕಡೆ ಒಂದು ಸುಂದರವಾದ ಶ್ಲೋಕ ಹೇಳ್ತಾರೆ. ಇದೇ ಮಾತನ್ನ ಸ್ಪಷ್ಟಪಡಿಸುವಂತ ಶ್ಲೋಕ. ಆಕ್ಚುಲಿ ಇದನ್ನ ಉದ್ಧವ ಹೇಳ್ತಾನೆ. ಉದ್ಧವ ಶ್ರೀಕೃಷ್ಣನ ಸ್ಮರಣೆಯಲ್ಲಿ, ಕೃಷ್ಣ ಅಂತರ್ಧಾನನಾದ ಮೇಲೆ ಕೃಷ್ಣನ ಸ್ಮರಣೆಯಲ್ಲಿ ಈ ಮಾತನ್ನ ಹೇಳ್ತಾನೆ. ಬಹಳ ಸುಂದರವಾದ ಶ್ಲೋಕ. ಯನ್ಮರ್ತ್ಯ ಲೀಲೌ ಪೈಕಂ ಸ್ವಯೋಗ ಮಾಯಾ ಬಲಂ ದರ್ಶಯತಾ ಗೃಹೀತಂ ವಿಸ್ಮಾಪನಂ ಸ್ವಸ್ಯ ಚ ಸೌಭಗರ್ಧೆ ಪರಂ ಪದಂ ಭೂಷಣ ಭೂಷಣಾಂಗಂ. ಈ ಶ್ರೀಕೃಷ್ಣ ಸಾಮಾನ್ಯ ಮರ್ತ್ಯನಂತೆ ಆತ ಜಗತ್ತಿನಲ್ಲಿ ಪ್ರಕಟನಾದ. ಅಂದ್ರೆ ಸಾಮಾನ್ಯ ಮನುಷ್ಯ ಲೀಲೆಯನ್ನು ತೋರಿಸ್ತಾ. ಆ ಮನುಷ್ಯ ಲೀಲೆ ಯಾಕೆ ಆ ರೀತಿ ತೋರಿಸ್ತಾ? ತನ್ನ ಭಕ್ತರೊಡನೆ ಅತಿ ನಿಕಟವಾಗಿ ತನ್ನ ಪ್ರೇಮವನ್ನ ಅವರಿಗೆ ನೀಡುತ್ತಾ ಅವರ ಪ್ರೇಮವನ್ನ ಆಸ್ವಾದಿಸಲಿಕ್ಕೆ. ಹಾಗಾಗಿ ಆ ರೂಪದಲ್ಲಿ ಪ್ರಕಟವಾದ ಸ್ವಯೋಗ ಮಾಯಾ ಬಲಂ, ಆ ಯೋಗ ಮಾಯೆಯ ಶಕ್ತಿಯಿಂದ ಎಲ್ಲರನ್ನೂ ಕೂಡ ಮೋಹಿತಗೊಳಿಸಿದ, ಆತನ ದರ್ಶನವನ್ನ ಎಲ್ಲರಿಗೂ ನೀಡಿದ. ಆ ದರ್ಶಯತಾ ಗೃಹೀತಂ, ಆತನ ಸುಂದರ ದರ್ಶನವನ್ನ ನೋಡ್ಲಿಕ್ಕೆ ಎಲ್ಲರೂ ಕೂಡ ಹಾತೊರಿತಾ ಇದ್ರು. ಅದರಲ್ಲೂ ಮುಖ್ಯವಾಗಿ ವಿಸ್ಮಾಪನಂ ಸ್ವಸ್ಯ. ಸ್ವಸ್ಯ ಅಂದ್ರೆ ಆತನೇ ಆತನ ದರ್ಶನವನ್ನ ನೋಡಿ ಆಶ್ಚರ್ಯ ಪಡ್ತಾ ಇದ್ದ. ಇದರ ಅರ್ಥ ಏನು? ಆತನ ವಿಸ್ತಾರವಾದಂತಹ ಮಹಾವಿಷ್ಣು ಅವತಾರಿ ಕೃಷ್ಣನ ರೂಪವನ್ನ ನೋಡಿ ಆಶ್ಚರ್ಯ ಪಡ್ತಾ ಇದ್ದ. ಆ ರೂಪವನ್ನ ಕಾಣಲಿಕ್ಕೆ ಅತ್ಯಂತ ಅತೀವವಾದ ಆಸೆ ಆತನಿಗೆ. ಈ ಶ್ರೀಕೃಷ್ಣನ ರೂಪ ಹೇಗಿದೆ ಅಂದ್ರೆ, ಕೊನೆಯಲ್ಲಿ ಒಂದು ಮಾತು ಹೇಳ್ತಾರೆ. ಇದೊಂದು ಮಾತು ಹೇಳ್ಬಿಟ್ಟು ಕೊನೆ ಮಾಡ್ತೇನೆ. ಪರಂಪದಂ ಭೂಷಣ ಭೂಷಣಾಂಗಂ. ಈ ರೂಪಕ್ಕೆ ನೀವು ಶೃಂಗಾರ ಮಾಡೋ ಅಗತ್ಯನೇ ಇಲ್ಲ. ಯಾಕೆಂದ್ರೆ ಈ ರೂಪಕ್ಕೆ ನೀವು ಶೃಂಗಾರ ಮಾಡ್ಲಿಕ್ಕೆ ಹೋದ್ರೆ, ಭಗವಂತನ ರೂಪಕ್ಕೆ ಆ ಶೃಂಗಾರ ಮಾಡದಂತಹ ಆ ಆಭರಣಗಳನ್ನು ಏನು ನೀವು ಅರ್ಪಿಸ್ತಿರಲ್ಲ, ಅಂದ್ರೆ ಭಗವಂತನಿಗೆ ಸುಂದರವಾಗಿ ಕಾಣಲಿಕ್ಕೆ ಅಂತೇಳಿ ನಾವು ಹಾರವನ್ನು ಅರ್ಪಿಸಿದ್ರೆ, ಆತನಿಗೆ ಅರ್ಪಿಸಿದಂತಹ ಹಾರ ಸುಂದರವಾಗಿ ಕಾಣುತ್ತೆ. ಆತ ಯಾವಾಗ್ಲೂ ಸುಂದರವಾಗಿ ಇರ್ತಾನೆ. ಆತನಿಗೆ ಹಾರ ತೊಡಿಸಿದ ಮೇಲೆ ಆತ ಸುಂದರನಾಗಿ ಕಾಣ್ತಾನೆ ಅಂತಲ್ಲ, ಆತನ ಆ ರೂಪವೇ ಸರ್ವ ಸೌಂದರ್ಯ ಸೌಭಗಂ, ಎಲ್ಲ ಸೌಂದರ್ಯದ ಆಗರ ಅದು.
ಹಾಗಾಗಿ ಆ ವಿಶೇಷವಾದಂತಹ ಒಂದು ಗುಣ ನೋಡಿದ್ವಲ್ಲ, ಶ್ರೀಕೃಷ್ಣನಲ್ಲಿರುವಂತಹ ವಿಶೇಷ ಗುಣ ಯಾವುದದು? ಸುಂದರ ರೂಪದ ವರ್ಣನೆ ಇರುವಂಥದ್ದು ಆ ರೂಪ ಮಾಧುರ್ಯ. ರೂಪ ಮಾಧುರ್ಯ. ಸೊ ಹಾಗಾಗಿ ಶ್ರೀಕೃಷ್ಣನ ಆ ಸೌಂದರ್ಯ ಏನಿದೆ ಅದು ಆತನಿಗೆ ತೊಡಿಸಿದಂತಹ ಭೂಷಣಗಳಿಗೆ ಭೂಷಣವಾಗ್ತದೆ. ಭೂಷಣಂ ಭೂಷಣಾಂಗಂ ಪರಂ ಪದಂ. ಹೀಗೆ ಬಹಳ ವಿಶೇಷವಾದ ಶ್ರೀಕೃಷ್ಣನ ಸೌಂದರ್ಯದ ರೂಪ. ಶ್ರೀಲ ಪ್ರಭುಪಾದರ ಕೃಪೆಯಿಂದ ಈ ಸೌಂದರ್ಯ, ಈ ರೂಪದ ವರ್ಣನೆಗಳನ್ನು ನಾವು ಕೇಳ್ತಾ ಇದ್ದೀವಿ. ಪ್ರಭುಪಾದರು ಆ ಅವತಾರಿ ಕೃಷ್ಣನ ವರ್ಣನೆಗಳನ್ನು ನೀಡಿದರು. ದೇವಸ್ಥಾನಗಳಲ್ಲಿ ಆ ಭಗವಂತನ ರೂಪವನ್ನ, ವಿಗ್ರಹ ರೂಪವನ್ನ ಸ್ಥಾಪಿಸಿದರು. ನಮ್ಮೆಲ್ಲರಿಗೂ ಕೂಡ ಆ ಅನುಗ್ರಹವನ್ನ ನೀಡಿದರು. ಯಾವ ರೂಪವನ್ನ ಮಹಾವಿಷ್ಣು ಕಾಣಲಿಕ್ಕೆ ಏನೆಲ್ಲ ಮಾಡ್ದ, ಎಷ್ಟು ಸಮಯ ಕಾದ ಅಲ್ವಾ? ಅದನ್ನ ಶ್ರೀಕೃಷ್ಣನ ಪ್ರಿಯ ಭಕ್ತರು ಕರುಣೆಯ ರೂಪದಲ್ಲಿ ಜಗತ್ತಿಗೆ ನೀಡ್ತಾರೆ. ಅಂತಹ ಪರೋಪಕಾರಿಗಳು ಇನ್ಯಾರಾದರೂ ಇದ್ದಾರೆ? ಶ್ರೀಲ ಪ್ರಭುಪಾದರಿಗೆ ಜೈ. ಹರೇ ಕೃಷ್ಣ. ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ಮುಂದಿನ ಚರ್ಚೆ ನಾಳೆ ನಾವು ಮುನ್ನಡೆಸ್ತೇವೆ. ಕೊನೆಯ ಅಧ್ಯಾಯದ ಚರ್ಚೆ, ಅಲ್ಲಿ ಲೀಲೆಗಳ ಸಾರಾಂಶ ಬರ್ತದೆ. ಶ್ರೀಕೃಷ್ಣನ ಲೀಲೆಗಳ ಸಾರಾಂಶ ಬಹುಶಃ ನಮ್ಗೆ ಇನ್ನೊಂದು ತರಗತಿ ಬೇಕಾಗತ್ತೆ ಅನ್ಸುತ್ತೆ. ಶುಕ್ರವಾರ ಕೊನೆಯ ದಿನ, ಕೊನೆಯ ತರಗತಿಯಲ್ಲಿ ನಾವು ಕೃಷ್ಣ ಕಥಾಮೃತ ಸರಣಿಯ ಒಂದು ರೀತಿ ವಿರಾಮ ಅಂತಾನೆ ಹೇಳಬೇಕು, ಕೊನೆಯ ಚರ್ಚೆಯನ್ನು ಆ ದಿನ ನೋಡ್ತೀವಿ. ನಾಳೆ ಮತ್ತೆ ನಾಡಿದ್ದು ಚರ್ಚೆಗಳು, ಈ ಭಾಗದ ಚರ್ಚೆಗಳನ್ನು ಮುನ್ನಡೆಸ್ತೇವೆ. ನಾಳೆ ಮತ್ತೆ ಇದೇ ಸಮಯದಲ್ಲಿ ನಾವೆಲ್ಲರೂ ಸೇರೋಣ. ಹರೇ ಕೃಷ್ಣ. ತಮ್ಮೆಲ್ಲರಿಗೂ ಧನ್ಯವಾದ. ಶ್ರೀಲ ಪ್ರಭುಪಾದ.